ಸರ್ಕಾರಿ ಕಾಮಗಾರಿ ಗುತ್ತಿಗೆ ಮೀಸಲಾತಿಯಲ್ಲಿ ನಮ್ಮನ್ನು ಪರಿಗಣಿಸಿ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬಹುದು. ಈ ರೀತಿಯ ಹಲವಾರು ಬೇಡಿಕೆಯನ್ನ ಈ ಹಿಂದೆ ಕೂಡ ಮುಸಲ್ಮಾನ್ ಸಮುದಾಯದವರು ಕೇಳಿದ್ರು. ಅಂತೆಯೇ ಕರ್ನಾಟಕದಲ್ಲಿ ಆಡಳಿತವನ್ನ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಅವರ ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನಿಟ್ಟಿದೆ. ಅದಕ್ಕೆ ಬಿಜೆಪಿ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದೆ ಮತ್ತು ಹಲವಾರು ಕಾರಣಗಳನ್ನು ಕೂಡ ಕೊಡ್ತಾ ಇದೆ. ಹಾಗಾದ್ರೆ ಈ ಮೀಸಲಾತಿ ಜಟಾಪಟಿಗೆ ಆಡಳಿತ ಪಕ್ಷ ಏನು ಹೇಳುತ್ತೆ, ವಿರೋಧ ಪಕ್ಷ ಏನು ಹೇಳುತ್ತೆ, ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಮತ್ತೆ ಶುರುವಾಗಿದೆ ಮೀಸಲಾತಿಯ ಪಾಲಿಟಿಕ್ಸ್. ಈ ಹಿಂದೆ 4% ಸರ್ಕಾರಿ ಕಾಮಗಾರಿಯ ಗುತ್ತಿಗೆಯಲ್ಲಿ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ತಿದ್ದುಪಡಿ ಮಸೂದೆ ಸಿದ್ಧ. ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಕೊಡೋದಕ್ಕೆ ಎಲ್ಲಾ ರೀತಿಯ ತಯಾರಿ ಅನ್ನೋದು ನಡೀತಾ ಇದೆ. ಈ ಹಿಂದೆ ಮೀಸಲಾತಿ ಬೇಡಿಕೆಗೆ ಒಂದಷ್ಟು ಪ್ರಯತ್ನವನ್ನ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕರು ಮಾಡಿದ್ರು. ಮುಸ್ಲಿಂ ಮೀಸಲಾತಿಗೆ ಸದ್ಯ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ತನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಹಲವಾರು ಅಂಶಗಳಿದ್ದಾವೆ. ಗುತ್ತಿಗೆ ಅಂದಾಗ ಅಲ್ಲಿ ಮೀಸಲಾತಿಗೆ ಬೇಡಿಕೆಯನ್ನಿಡುವುದು ತೀರಾ ಸಹಜ ಪ್ರಕ್ರಿಯೆ. ಆದರೆ ಇಲ್ಲಿ ಯಾವ ಸಮುದಾಯ ಕೇಳ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾದ್ರೆ ಬಿಜೆಪಿ ಇದನ್ನ ವಿರೋಧಿಸುತ್ತೆ ಅನ್ನೋದಾದ್ರೆ ಅದು ಕೂಡ ಸಕಾರಣಗಳನ್ನು ಕೊಡಬೇಕಾಗತ್ತೆ. ಕೊಡ್ತಾ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ. 4% ಮೀಸಲಾತಿಗೆ ಈಗ ಬೇಡಿಕೆ ಬಂದಿರುವಂಥದ್ದು. ಅದಕ್ಕೆ ಎಲ್ಲಾ ರೀತಿಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಡ್ತಿರೋದ್ರಿಂದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಟೀಕೆಗೂ ಕೂಡ ಗುರಿಯಾಗ್ತಾ ಇದೆ. ಕೆಟಿಪಿಪಿ ಕಾಯ್ದೆಯ ತಿದ್ದುಪಡಿಗೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೆಕ್ಷನ್ 6ರ ತಿದ್ದುಪಡಿ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಿಜೆಪಿ ನಾಯಕರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಾಗಾಗಿ ವಿಶೇಷವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡೋ ಸಂದರ್ಭದಲ್ಲಿ ನೀವು ಬಡವರ ಉದ್ಧಾರ ಮಾಡ್ತೀರಿ, ಬಡವರ ಪಕ್ಷ, ಸರ್ವ ಜನಾಂಗದ ಶಾಂತಿಯ ತೋಟ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಅಂತ ಹೇಳಿದ್ರಲ್ವಾ. ಹಿಂದುಳಿದಂತಹ ದಲಿತರು ಅಂತ ಅನ್ನಿಸ್ಕೊಳ್ಳೋ ಪರಿಶಿಷ್ಟ ವರ್ಗ ಮತ್ತು ಪಂಗಡದವರಿಗೆ ಈ ಮೀಸಲಾತಿಯಲ್ಲಿ ಅದೆಷ್ಟು ಉದ್ಧಾರ ಮಾಡಿದ್ದೀರಿ ಅಂತ ಪ್ರಶ್ನೆಯನ್ನ ಮಾಡ್ತಲೇ ಈ ಸರ್ಕಾರದ ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿ ಕೊಡೋದನ್ನ ಖಂಡಿಸಿದ್ದಾರೆ. ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಏನ್ ಹೇಳಿದ್ದಾರೆ, ಬನ್ನಿ ಒಂದ್ಸಲ ಕೇಳೋಣ. ಅಲ್ಪಸಂಖ್ಯಾತರಿಗೆ 4% ಮೀಸಲಿಡ್ತೇವೆ ಅಂತಕ್ಕಂಥ ನಿರ್ಧಾರವನ್ನು ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಳ್ಳಕ್ಕೆ ಹೊರಟಿದ್ದಾರೆ. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರ, ಹಾಗಾದ್ರೆ ಬೇರೆ ಯಾರು ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಇವರು ಮುಸ್ಲಿಮರನ್ನ ಅಲ್ಪಸಂಖ್ಯಾತರನ್ನ ಓಲೈಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರೆ ಇತರ ಎಲ್ಲರಿಗೂ ಕೂಡ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ತಾವು ನಿಜವಾಗ್ಲೂ ಕೂಡ ಅಹಿಂದ ನಾಯಕರೇ ಆಗಿದ್ರೆ, ನಿಜವಾಗ್ಲೂ ಕೂಡ ತಾವು ಅಹಿಂದ ನಾಯಕರೇ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅನೇಕ ಹಿಂದುಳಿದ ಸಮಾಜಗಳೇನಿದ್ದಾವೆ ಆ ಸಮುದಾಯಗಳಿಗೆ ಇವತ್ತು ಆರ್ಥಿಕ ಶಕ್ತಿಯನ್ನು ನೀಡಿ ಗುಡಿ ಕೈಗಾರಿಕೆಗಳನ್ನ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೈ ಜೋಡಿಸ್ಬೇಕಾಗಿತ್ತು. ಮಡಿವಾಳರಿದ್ದಾರೆ, ಸವಿತಾ ಸಮಾಜ ಇದೆ, ಬೇರೆ ಬೇರೆ ಕಾಯಕ ಸಮುದಾಯಗಳು, ಅನೇಕ ಸಮುದಾಯಗಳು ನಮ್ಮ ನಾಡಿನಲ್ಲಿದೆ. ಆ ಕಾಯಕ ಸಮುದಾಯಗಳಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟು ಅವರಿಗೆ ಮುಂದೆ ತರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಬದಲಿಗೆ ಈಗ ಮುಸ್ಲಿಮರ ಓಲೈಕೆ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೇನು ಹೊರಟಿದ್ದಾರೆ. ಜನನೇ ಅವರಿಗೆ ತಕ್ಕ ಪಾಠನ ಕಲಿಸ್ಬೇಕಾಗ್ತದೆ. ಯಾಕೆಂದ್ರೆ ಅವ್ರು ಬಂಡ್ರಿದ್ದಾರೆ, ದಪ್ಪ ಚರ್ಮ ಬೆಳೆಸ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಸೆಕ್ಷನ್ 6ಕ್ಕೆ ತಿದ್ದುಪಡಿ ತರುವಂತಹ ಎಲ್ಲ ತಯಾರಿಯಲ್ಲಿದ್ದಾಗ ಬಿಜೆಪಿ ಇದನ್ನ ವಿರೋಧಿಸ್ತಾ ಇದೆ. ಬಿಜೆಪಿ ವಿರೋಧಿಸುತ್ತೆ ಅನ್ನೋದಾದ್ರೆ ಸಕಾರಣಗಳನ್ನು ಕೊಡಬೇಕಾಗತ್ತೆ. JDS ನಿಲುವೇನು ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಅವರ ಸಿದ್ಧಾಂತ ಜಾತ್ಯತೀತ.
ಕಾಂಗ್ರೆಸ್ ಈಗಾಗಲೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂದಾಗ ಬಂದಂತಹ ಬೇಡಿಕೆಯನ್ನು ಈಡೇರಿಸುವ ಪ್ರಯತ್ನದಲ್ಲಿದೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಪ್ಯಾನಲಿಸ್ಟ್ ಈ ಸಂಬಂಧ ಏನು ಹೇಳ್ತಾರೆ ಎಂದು ಬಹಳ ಮುಖ್ಯ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಕುಣಿಗಲ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸ್ವಾಗತ. ಏನು JDS ವಕ್ತಾರರಾಗಿರುವಂತಹ ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ದಿಲೀಪ್ ಅವರು, ನೀವು ಹೇಳಬೇಕು, ಇವತ್ತು 4% ಮೀಸಲಾತಿ ಗುತ್ತಿಗೆ ಕಾಮಗಾರಿಯಲ್ಲಿ ಅಂದಾಗ ನೀವು ಬೇಡ ಅಂತಿದ್ದೀರಿ, ಅದಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದೀರಿ. ನಿಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ದನ್ನು ಕೂಡ ನಾನು ಗಮನಿಸಿದೆ. ಒಂದಷ್ಟು ಸಕಾರಣಗಳನ್ನು ಕೊಡಿ, ಈ ಕಾರಣಕ್ಕೆ ಬೇಡ ಅನ್ನೋದಾದರೆ. ನೋಡಿ, ನಾವು ಆ್ಯಕ್ಚುಲಿ ಮೀಸಲಾತಿ ಇರ್ತಕ್ಕಂಥ ಒಂದು ವಿಚಾರವನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾರಿಗೆ ತಂದಿರ್ತಕ್ಕಂಥದ್ದು ಬಡವರು, ಹಿಂದುಳಿದವರು ಅಥವಾ ಬಹಳ ತುಳಿತಕ್ಕೊಳಗಾದವ್ರನ್ನ ಮೇಲೆತ್ತಬೇಕು ಅಂತ ಹೇಳೋ ವಿಚಾರಕ್ಕೆ ಮೀಸಲಾತಿಯನ್ನು ತಗೊಂಬಂದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಕೇವಲ ತುಷ್ಟೀಕರಣಕ್ಕೋಸ್ಕರ ಇದನ್ನು ಮೀಸಲಿಟ್ಬಿಟ್ಟಿದ್ದಾರೆ. ನೀವು ನೋಡಿ, ಎಲ್ಲೋ ಒಂದು ಕಡೆ ಇವರು 4% ಗುತ್ತಿಗೆದಾರರಿಗೆ ನಾವು ಮೀಸಲಾತಿ ಕೊಡಬೇಕು ಅಂತ ಹೊಟ್ಟಿದ್ದಾರೆ. ಆದರೆ ಅದೇ ಗುತ್ತಿಗೆದಾರರಿಗೆ 65,000 ಕೋಟಿ ಹಣ ಬಿಡುಗಡೆ ಆಗಿಲ್ಲ. ಅದೇ ಗುತ್ತಿಗೆದಾರರು ನಮ್ಮ ದಯಾಮರಣ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಇದೆ. ಮತ್ತೆ ಅದ್ರ ಜೊತೆಗೆ ಹೋದ ವಾರ ತಾನೆ 3-4 ದಿವಸ ಆಗಿಲ್ಲ, ಮಾರ್ಚ್ 1ನೇ ತಾರೀಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಒಂದು ಲೆಟರ್ ಬರೀತಾರೆ CMಗೆ ಮತ್ತೆ DCMಗೆ. ಬಿಜೆಪಿ ಅವಧಿಯಲ್ಲಿ ನಾವು 40% ಐತೆ ಅಂತ ಹೇಳ್ಬಿಟ್ಟು ಕಳೆದ ಅವಧಿನಲ್ಲಿ ಹೇಳ್ತಾ ಇದ್ರು. ಆದರೆ ಅದಕ್ಕಿಂತ ಜಾಸ್ತಿ 50% ನಿಮ್ಮಲ್ಲಿ ಕಮಿಷನ್ ಕೊಡಬೇಕಾಗಿದೆ ನಾವು ಏನಾದ್ರು ಕೆಲಸ ಮಾಡಬೇಕು ಅಂತಂದ್ರೆ. ದಯಮಾಡಿ ನಾವು ಇಲ್ಲಿ ಸಮಸ್ಯೆಲಿದ್ದಾರೆ, ದಯಾಮರಣ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುತ್ತಿಗೆದಾರರು. ದಯಮಾಡಿ ನಮ್ಮ ಸಮಸ್ಯೆನ ಬಗೆಹರಿಸಿ, ನಮ್ಮ ಹಣ ಬಿಡುಗಡೆ ಮಾಡಿ ಅಂತೇಳಿ ಸ್ವತಃ ಮಂಜುನಾಥ್ ಲೆಟರ್ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಇವತ್ತು ಇವ್ರ ಕಣ್ಣಿಗೆ ನಾವೇನಿಲ್ಲಿ ಮುಸಲ್ಮಾನ ವಿರೋಧಿಗಳಲ್ಲ ಬಿಜೆಪಿ ಅಂತಂದ್ರೆ, ಇವ್ರ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಅಂತಂದ್ರೆ ಈ ದೇಶದಲ್ಲಿ ಇವ್ರಿಗೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಮುಸಲ್ಮಾನರು ಮಾತ್ರನಾ? ಜೈನರಿಲ್ವಾ, ಸಿಖ್ರಿಲ್ವಾ, ಪಾರ್ಸಿಗಳಿಲ್ವಾ, ಕ್ರಿಶ್ಚಿಯನ್ ಇಲ್ವಾ? ಯಾಕೆ ಇವ್ರ ವಿಚಾರಕ್ಕೆ ಹೋಗಲ್ಲ? ಇವ್ರಿಗೆ ಬೇಕಾಗಿರೋದು ವೋಟ್ ಅಷ್ಟೇ. ಜ್ವಲಂತ ಸಮಸ್ಯೆಗಳು ಈ ರಾಜ್ಯದಲ್ಲಿ ಇದ್ದಾವೆ. ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಗುತ್ತಿಗೆದಾರರಿಗೆ 65,000 ಕೋಟಿ ಬಾಕಿ ಉಳಿಸ್ಕೊಂಡ್ರದಿಂದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಇಂಡಸ್ಟ್ರೀಸ್ಗಳು ಹೊರಗಡೆಯಿಂದ ಬರಲ್ಲ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲ್ಲ. ಮತ್ತೆ ಅದ್ರ ಜೊತೆಗೆ ಇವ್ರು ಗುತ್ತಿಗೆದಾರರು ಏನ್ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, 3-4 ಜನ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡ್ರು. ದಾವಣಗೆರೆ ಮೂಲದ ಜಿ ಪ್ರಸನ್ನ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ಕಾಮಗಾರಿ ಬಿಲ್ ಪಾವತಿಸಿಲ್ಲ ಅಂತೇಳಿ ಸಂತೆಬೆನ್ನೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಈ ಆತ್ಮಹತ್ಯೆಗಳನ್ನ ಯಾಕೆ ಇವ್ರು ಕಮ್ಮಿ ಮಾಡೋಕ್ಕಾಗ್ತಾ ಇಲ್ಲ? ಮತ್ತೆ ತುಮಕೂರು ಲೋಕೋಪಯೋಗಿ ಇಲಾಖೆಯಲ್ಲಿ TN ಪ್ರಸಾದ್ ಎಂಬುವರು ಕಾಮಗಾರಿ ಬಿಲ್ ಪಾವತಿ ಆಗಿಲ್ಲ ಅಂತ ಕಾರಣ ಹೇಳ್ಬಿಟ್ಟು ದೇವೇಂದ್ರದುರ್ಗದ ಅತಿಥಿ ಗೃಹದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಮತ್ತೆ ಕಳೆದ ತಿಂಗಳು ತಾನೆ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ರಾಜು ಕಪ್ನೂರ್ ಅವರ ಹೆಸರು ಬರೆದಿಟ್ಟು ಏನು ಗುತ್ತಿಗೆದಾರರು ಆಗಿದ್ದಂಥ ಸಚಿನ್ ಪಾಂಚಾಳ ಅವರು ನನಗೆ ಗುತ್ತಿಗೆ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡಿಸ್ಕೊಂಡು ನನಗೆ ಪಾವತಿ ಮಾಡಲಿಲ್ಲ, ನನಗೆ ಗುತ್ತಿಗೆ ಕೊಡಿಸ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರು. ಎಲ್ಲೋ ಒಂದ್ ಕಡೆ ಇವರು ಗುತ್ತಿಗೆದಾರರ ಮೇಲೆ ಪ್ರೀತಿ ಆಗಿದ್ರೆ ಇವರು ಗುತ್ತಿಗೆದಾರರನ್ನ ಅವ್ರನ್ನ ಮೇಲೆತ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು, ಅವ್ರ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು, ಅವರಿಗೆ ಬಾಕಿ ಇರ್ತಕ್ಕಂಥ ಹಣವನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು. ಅದು ಬಿಟ್ಟು ಇವ್ರು ಮಾಡ್ತಾ ಇರ್ತಕ್ಕಂಥ ತುಷ್ಟೀಕರಣ, ಮುಸಲ್ಮಾನ್ ತುಷ್ಟೀಕರಣ ಇವ್ರನ್ನ ಎಲ್ಲೂ ಈ ದೇಶದಲ್ಲಿ ಎಲ್ಲೂ ಇಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದವರು ಅವರು. ಕಾಂಗ್ರೆಸ್ನವರು ಮುಸಲ್ಮಾನ್ ಅಂದಾಗ ಯಾಕೆ ಆ ತುಷ್ಟೀಕರಣವನ್ನು ತೋರಿಸ್ತಾರೆ ಅಂತ ನಿಮಗೆ? ಅಲ್ಲ, ಇವ್ರಿಗೆ ವೋಟ್ ಬ್ಯಾಂಕ್ ಅಷ್ಟೇ. ವೋಟ್ ಬ್ಯಾಂಕ್ಗೋಸ್ಕರ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಸಹ ಗುತ್ತಿಗೆದಾರರಿಗೂ ನಾವು ರಿಸರ್ವೇಶನ್ ಕೊಡಬೇಕು ಅಂತ ಯೋಚನೆ ಮಾಡಿಲ್ಲ. ನಿಮಗೆ ಅವ್ರು ವೋಟ್ ಬೇಡವಾ? ಅಲ್ಲ, ನಮ್ಗೆ ವೋಟ್ ಬೇಡ ಅಂತ ಹೇಳ್ತಾ ಇಲ್ಲ, ವೋಟ್ಗೋಸ್ಕರ ಪಾಲಿಟಿಕ್ಸ್ ಮಾಡೋದು ಬೇಡ ಅಂತ ಹೇಳ್ತಾ ಇದೀವಿ ನಾವು. ವೋಟ್ ಪಾಲಿಟಿಕ್ಸ್ ಯಾಕೆ? ಮತ್ತೆ ಗುತ್ತಿಗೆದಾರರಿಗೆ ನಾವು ಮೀಸಲಾತಿ ಕೊಟ್ಬಿಟ್ರೆ ನಮಗೆ ಮೀಸಲಾತಿ ಬೇಕಾ ಅಥವಾ ನಮ್ಗೆ ಕ್ವಾಲಿಟಿ ಬೇಕಾ? ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾರಾದ್ರೂ ಮಾಡಪ್ಪ, ನೀನು ನಮಗೆ ಕ್ವಾಲಿಟಿ ಕೊಡು, ನಮಗೆ ಕ್ವಾಲಿಟಿ ಕೊಟ್ಬಿಟ್ಟು ಕೆಲಸ ಮಾಡು. ನಾಳೆ ಯಾರೋ ಒಬ್ಬಂಗೆ ಅವ್ನು ಗುತ್ತಿಗೆದಾರನೇ ಅಲ್ಲ, ಅವ್ನು ಹಿಡ್ಕೊಂಡ್ಬರ್ಬೇಕಾಗುತ್ತೆ 4%. ಗುತ್ತಿಗೆದಾರ ಇಲ್ಲ 4% ಅಂದ್ರೆ ಈ 4% ಜನ ಸೃಷ್ಟಿ ಮಾಡ್ಬೇಕಾಗುತ್ತೆ. ಇವರು ಅಟ್ಲೀಸ್ಟ್ ಗುತ್ತಿಗೆದಾರರಿಗೋಸ್ಕರ ಸೃಷ್ಟಿ ಮಾಡ್ಬೇಕಾಗತ್ತೆ. ಸೃಷ್ಟಿ ಮಾಡಿ ಅವ್ರಿಗೆ ಕೊಟ್ಟ ಅವ್ನು ಕ್ವಾಲಿಟಿ ಕೊಡ್ತಾನ ಕೊಡಲ್ವಾ? ಅದನ್ನ ಹೇಳಲಿಕ್ಕಾಗಲ್ಲ. ಮತ್ತೆ ಗುತ್ತಿಗೆದಾರರು ರಿಸರ್ವೇಶನ್ ಕೊಡ್ಲಿಕ್ಕೆ ಹೋದ್ರೆ ರಿಸರ್ವೇಶನ್ ಅಂತ ಒಂದು ಸಿಸ್ಟಮ್ ಇರ್ತಕ್ಕಂಥದ್ದೇ ಬಡವರಿಗೋಸ್ಕರ, ಹಿಂದುಳಿದವ್ರಿಗೋಸ್ಕರ. ಹಿಂದುಳಿದವರು ಈ ದೇಶದಲ್ಲಿ ರಾಜ್ಯದಲ್ಲಿ ಬಹಳ ಇದ್ದಾರೆ. ಅಂದ್ರೆ ನೈಜ ಅಲ್ಪಸಂಖ್ಯಾತರು ಅಂತಿದ್ದಾರೆ, ಅದ್ರ ಬಗ್ಗೆ ಗಮನನೇ ಇಲ್ಲ ಕಾಂಗ್ರೆಸ್. ಹೌದು. ಮತ್ತೆ ಇವರು ಇನ್ನೂ ಈ ದಲಿತ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇದಾರಲ್ಲ, ಇವ್ರು ಹಂಗ್ ಕೊಡೋದಿದ್ರೆ ದಲಿತ ರಿಸರ್ವೇಶನ್ ಕೊಡ್ಲಿ. ಈ ದೇಶ ಅಹಿಂದ ನಾಯಕರಿದ್ದಾರೆ, ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿರೋ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದಲಿತ ವಿರೋಧಿ ಅಂತ ಹೇಳಿದ್ರೆ ಇದನ್ನ ಹೇಗೆ ಅಕ್ಸೆಪ್ಟ್ ಮಾಡೋದು? ಇದಕ್ಕೆ ನಾನು ಹೇಳ್ತೀನಿ. ಇದೇ ದಲಿತ ನಾಯಕ ಅನ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ 35,000 ಕೋಟಿ STP TSP ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಕೇಳಕ್ ಹೋದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವರ ಸಚಿವರುಗಳೇ ಬಂದು ಹೇಳ್ತಿದ್ದಾರೆ ಯಾಕೆ ಉಪಯೋಗಿಸ್ಕೊಬಾರ್ದು ನಾವು ಅಂತೇಳಿ.
ಅದೇ ಇವರ ಎಷ್ಟೋ ಜನ ದಲಿತ ನಾಯಕರುಗಳು ಈಗ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆ ಹೂಡ್ತೀವಿ, ನಮ್ಮ ಹಣವನ್ನು ಹೆಂಗ್ ಉಪಯೋಗಿಸ್ಕೊಳ್ತೀರಿ, ನಿಮ್ಮ ಮೇಲೆ ನಾವು ಕೇಸ್ ಹಾಕ್ತೀವಿ ಅಂತ ಹೊರಟಿದ್ದಾರೆ. ಅಂದ್ರೆ ಇವ್ರು ಎಲ್ಲೋ ಒಂದ್ ಕಡೆ ನಾವು ದಲಿತರ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ. ದಲಿತರ ಮಕ್ಕಳು ಸ್ಕಾಲರ್ಶಿಪ್ ಹಣ ಹೋಗ್ಬೇಕಾಗಿತ್ತು, ದಲಿತರ ರಸ್ತೆಗಳ ಬೀದಿಗಳಿಗೆ ರಸ್ತೆ ದೀಪಗಳನ್ನ ಹಾಕ್ಬೇಕಾಗಿತ್ತು, ಆ ಹಣದಿಂದ ದಲಿತರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ ಕೊರಿಸಬೇಕಾಗಿತ್ತು, ದಲಿತರ ಕೇರಿಗಳಿಗೆ ರಸ್ತೆಗಳನ್ನ ಹಾಕ್ಬೇಕಾಗಿತ್ತು, ದಲಿತರ ಕೇರಿಗಳಿಗೆ ಚರಂಡಿಗೆ ಹಾಕಬೇಕಾಗಿತ್ತು, ದಲಿತರಿಗೆ ಮನೆ ಕಟ್ಸ್ಕೊಂಡ್ ಕೊಡ್ಬೇಕಾಗಿತ್ತು. ಈ ಕೆಲಸ ಮಾಡಬೇಕಾಗಿದ್ದಂತದ ಹಣ ಇವರ ಅವೈಜ್ಞಾನಿಕ ಗ್ಯಾರಂಟಿಗೆ ಹೋಗ್ತಾ ಇದೆ. ಇವು ಗ್ಯಾರಂಟಿ ಯೋಜನೆ ಮಾಡ್ತಾರಾ? ಮಾಡ್ಲಿ ಮೇಡಮ್, ಆದ್ರೆ ದಲಿತರ ಹಣವನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದಾರಲ್ಲ, ಬೋರ್ಡ್ ಬೇರೆ ಹಾಕೊಂಡ್ಬಿಟ್ಟಿದಾರಲ್ಲ ನಾವು ದಲಿತರ ಪರ ಅಂತೇಳಿ. ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಜನಗಳಿಗೆ? ಮತ್ತೆ ಈ ದಲಿತರ ಪರನೇ ಆಗಿದ್ರೆ ಇವರು ದಲಿತರ ಲೂಟಿ ಯಾಕೆ, ದಲಿತರಿಗೆ ಯಾಕೆ ಇವ್ರು ಮಾಡ್ತಿದ್ದಾರೆ? ಮತ್ತೆ ಇವರು ಇನ್ನೊಂದು ಗ್ಯಾರಂಟಿ ದೋಖ ಹೇಳ್ತೀನಿ ಮೇಡಮ್. 2023-24ರಲ್ಲಿ 36,000 ಕೋಟಿ ಗ್ಯಾರಂಟಿಗೆ ಉಪಯೋಗಿಸಿದ್ದಾರೆ. 2024-25ರಲ್ಲಿ 50,000 ಕೋಟಿ, ಟೋಟಲ್ 50,000 ಕೋಟಿ ಆಗಿರ್ತಕ್ಕಂಥದ್ದು. ಟೋಟಲ್ 86,000 ಕೋಟಿ ಗ್ಯಾರಂಟಿಗಳಿಗೆ ಇವರು ಆಯೋಜನೆ ಮಾಡಿದ್ದಾರೆ. ಟೋಟಲ್ ಸಾಲ ಮಾಡಿರ್ತಕ್ಕಂಥದ್ದು 1.5 ಲಕ್ಷ ಕೋಟಿ. ಇವ್ರು ಗ್ಯಾರಂಟಿ ಯೋಜನೆಗಳನ್ನ ಸಾಲ ಮಾಡಿದ್ರು ಇನ್ನೂ ಹಣ ಉಳಿಬೇಕಲ್ಲ, ಮತ್ತೆ ಅಭಿವೃದ್ಧಿ ಕೆಲಸ ಯಾಕಾಗ್ತಾ ಇಲ್ಲ ರಾಜ್ಯದಲ್ಲಿ? ಈ ಹಣ ಸಾಲ ಮಾಡಿದ ಹಣ ಏನಾಯ್ತು? ಇವ್ರು ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಈಚೆ ಬರ್ತಾ ಇದ್ದಾರೆ. ಲೂಟಿ ಹೊಡೆಯಕ್ಕೆ ಉಪಯೋಗ ಪಡಿಸ್ಕೊತಾ ಇದಾರ. ಪ್ರತಿಯೊಂದು ಇಲಾಖೆನಲ್ಲೂ ಭ್ರಷ್ಟಾಚಾರ ತಾಂಡ ಮಾಡ್ತಾ ಇದೆ. ನೀವು ಆಸ್ಪತ್ರೆ ತಗೊಳ್ಳಿ, ಸ್ಕೂಲ್ ತಗೊಳ್ಳಿ, ಸ್ಕೂಲ್ ನಲ್ಲಿ ಬಿಸಿ ಊಟ ಕೂಡ ಅಕ್ಕಿ ಇಲ್ಲ ಇವ್ರ ಹತ್ರ. ಆಸ್ಪತ್ರೆಗಳಿಗೆ ಮೆಡಿಸಿನ್ ಸಪ್ಲೈ ಮಾಡ್ಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಟೀಚರ್ಸ್ ಗಳಿಗೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ಡಾಕ್ಟರ್ಗಳಿಗೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಈ ಪರಿಸ್ಥಿತಿ ಇರಬೇಕಾದ್ರೆ ಈ ಒಂದು ಬಾಕಿದ ಏನು ಇವರಿಗೆ ಮೀಸಲಾತಿ 4% ಮೀಸಲಾತಿ ಅಂತ ಅವಶ್ಯಕತೆ ಇತ್ತ ಗುತ್ತಿಗೆದಾರರಿಗೆ, ಇದು ಒಂದು ತುಷ್ಟೀಕರಣದ ರಾಜಕಾರಣವನ್ನ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಇದು ಈ ಸಮಯದಲ್ಲಿ ಅವಶ್ಯಕತೆ ಇರಲಿಲ್ಲ. ನಾಗೇಂದ್ರ ಅವರು, ನೀವು ಹೇಳಬೇಕು, ಜಾತ್ಯತೀತ ಸಿದ್ಧಾಂತವನ್ನ ಹೊಂದಿರುವ ನೀವು JDSನವರು ಈಗ ಕರ್ನಾಟಕ ಕಾಂಗ್ರೆಸ್ನ 4% ಮುಸಲ್ಮಾನರಿಗೆ ಕಾಮಗಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಅಂದಾಗ ನಿಮ್ಮ ನಿಲುವೇನು, ನಿರ್ಧಾರ ಏನು? ನೋಡಿ, ಇವತ್ತು ರಾಜ್ಯದಲ್ಲಿ CM ಆಗಿರೋರು ಬರೀ ರಾಜ್ಯದಲ್ಲಿ ಯಾವುದೋ ಒಂದು ಸಮುದಾಯದ ಪರವಾಗಿ ಮಾತಾಡೋದು, ಒಂದು ಸಮುದಾಯದ ಪರವಾಗಿ ನಿಲ್ಲೋದು, ಅದು ರಾಜ್ಯದ CMಗೆ ತಕ್ಕವಾದ್ದಲ್ಲ. ರಾಜ್ಯದ 7 ಕೋಟಿ ಜನ ವೋಟ್ ಹಾಕಿರೋದು ಇವ್ರಿಗೆ. 7 ಕೋಟಿ ಜನ ನಂಬಿ ಇವ್ರಿಗೆ 138 ಸೀಟ್ ಕೊಟ್ಟಿರೋದು. ರಾಜ್ಯದಲ್ಲಿ ಸಮಪಾಲು ಸಮಾನತೆಗೆ ಇರಬೇಕಂತೇಳಿ ಇವತ್ತು ಇವರೇ 4% ಮುಸ್ಲಿಮ್ಸ್ ಅವ್ರಿಗೆ ಇವತ್ತು ಮೀಸಲಾತಿ ಮಾಡಬೇಕು ಅಂತ ಹೋಗಿದ್ದಾರಲ್ಲ, ಅವರೆಲ್ಲಿ ಇವ್ರ ಹತ್ರ ಮನವಿ ಮಾಡಿಲ್ಲ. ಆಮೇಲೆ ಏನು ದೊಡ್ಡ ದೊಡ್ಡ ಹೋರಾಟಗಳು ಮಾಡಿಲ್ಲ ಅವರು. ನಮ್ಮ ಮೀಸಲಾತಿ ಬೇಕು, ನಮ್ಮ ರಿಸರ್ವೇಷನ್ ಬೇಕು ಅಂತೇಳಿ ವಿಧಾನಸೌಧ ಏನು ಮುದುಕಿ ಹಾಕಿಲ್ಲ, ರಾಜ್ಪಾಟಕ್ಕೆ ಏನು ಅವರು ಮನವಿ ಮಾಡಿಲ್ಲ, ಮತ್ತೆ ಏನು ಪ್ರೈಮ್ ಮಿನಿಸ್ಟರ್ಗೆ ಏನು ಮನವಿ ಮಾಡಿಲ್ಲ, ಅಲ್ಲ ಮಾಡಿಲ್ಲ. ಆದರೆ ಇವರ ಒಲವು ಎಷ್ಟು ಮಟ್ಟಿಗಿದೆ ಅಂತಂದ್ರೆ ನಾವು ಅದನ್ನ ಒಪ್ಕೊಬೇಕಾಗತ್ತೆ. ಅವ್ರ ಒಲವು ಮುಸ್ಲಿಮ್ಸ್ ಕಡೆ ಅಂತ ಒಪ್ಬೇಕಾಗತ್ತೆ, ಮಾಡ್ಬೋದು. ಇಲ್ಲಿ ಒಂದ್ ಕಡೆ DK ಶಿವಕುಮಾರ್ ಅವರು ಪಕ್ಷದಿಂದ ಆಚೆ ಬಂದು ಹಿಂದೂ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಆಯ್ತು. ಇವರು ಒಂದ್ ಕಡೆ ಮುಸ್ಲಿಮ್ಸ್ನ ಓಲೈಕೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ನೋಡಿ SC/ST ಜನಾಂಗಕ್ಕೆ ಎಷ್ಟು ಮಟ್ಟಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ, ಇವ್ರಿಗೆ ಗುತ್ತಿಗೆದಾರರಲ್ಲಿ ಇವ್ರಿಗೆ ಮೀಸಲಾತಿ ರಿಸರ್ವೇಷನ್ ತರಕ್ಕೆ 10 ವರ್ಷ ಹೋರಾಟ ಮಾಡಿದ್ದಾರೆ. ಬೀದಿಗಿಳಿದು ವಿಧಾನಸೌಧ ಮುತ್ತಿಗೆ ಹಾಕಿದ್ದಾರೆ, ಸರ್ಕಾರಗಳ ವಿರುದ್ಧ ಹೋರಾಡಿದ್ದಾರೆ, ಬೀದಿ ಹೋರಾಟಗಳು ಮಾಡಿದ್ದಾರೆ. 10 ವರ್ಷ ಆದಮೇಲೆ ಎಚ್ಚೆತ್ಕೊಂಡು ಏನು ಮಾಡಿದ್ರು ಇವರು 50 ಲಕ್ಷ ಇವ್ರಿಗೆ ಮೀಸಲಾತಿ ಕೊಟ್ಟರು. 50 ಲಕ್ಷ ಕೊಟ್ಟಾದ್ಮೇಲೆ 50 ಲಕ್ಷದ ಕೆಲಸನೇ ಕರೀತಾ ಇರಲಿಲ್ಲ. ನೋಡಿ, 1 ಕೋಟಿ ಕೆಲಸ ಕರೆಯೋರು. ಅವಾಗ ಮತ್ತೆ ಎಚ್ಚೆತ್ಕೊಂಡ SC/ST ಜನಾಂಗದವರು, ದಲಿತರು ಎಚ್ಚೆತ್ಕೊಂಡು ಮತ್ತೆ ಹೋರಾಟಕ್ಕೆ ಇಳಿದ್ರು. ಮತ್ತೆ ಹೋರಾಟಕ್ಕೆ ಇಳಿದು ಏನು ಮಾಡಿದ್ರು, ಅದನ್ನ 1 ಕೋಟಿ ರೂಪಾಯಿಗೆ ತಗೊಂಬಂದ್ರು. 1 ಕೋಟಿ ರೂಪಾಯಿಗೆ ಮೀಸಲಾತಿ ಕೊಟ್ಟರು. ಈಗ 1 ಕೋಟಿ ಪ್ಯಾಕೇಜು ದಲಿತರು ಮಾಡ್ಬೋದು, 24.1% ಅಲ್ಲಿ ಅವ್ರು ಮಾಡ್ಬೋದು ಅಂತೇಳಿ ಅವ್ರಿಗೆ ಒಂದು ಮೀಸಲಾತಿ ರಿಸರ್ವೇಷನ್ ಕೊಟ್ಟರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ST/ST ಜನಾಂಗದ ದಲಿತರು 14,000 ಗುತ್ತಿಗೆದಾರಿದ್ದಾರೆ. ಅವ್ರಿಗೆಲ್ಲ ಕೆಲಸ ಪೂರೈಸೋಕ್ಕಾಗುತ್ತಾ? ಕೊಟ್ಟಿದ್ದಾರೆ ಕೆಲಸಗಳು. ಇವರು ಮಲತಾಯಿ ಧೋರಣೆಗಳು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಒಂದು ಕಣ್ಣು ಸುಣ್ಣ, ಒಂದು ಕಣ್ಣು ಬೆಣ್ಣೆ ಇರೋ ಥರ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ಯಾವುದೇ ಡಿಸ್ಟಿಕ್ ಆಗಲಿ, ಯಾವುದೇ ತಾಲೂಕುಗಳಲ್ಲಿ 1 ಕೋಟಿ ಪ್ಯಾಕೇಜ್ ಕರಿತಾನೆ ಇಲ್ಲ. ಇವರು ಕರಿತಿರೋದೇ 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ, 10 ಕೋಟಿ, 25 ಕೋಟಿ, 50 ಕೋಟಿ. 1 ಕೋಟಿ ಪ್ಯಾಕೇಜ್ ಎಲ್ಲೋಯ್ತು? ಇವತ್ತು ನಾನು ಬೇಕಾದ್ರೆ ನೀವು ಲೆಕ್ಕ ಕೇಳ್ಬಿಡಿ, ನಾನು ಕೆಲವು ಗುತ್ತಿಗೆದಾರ ಹತ್ರ ಮಾತಾಡಿದೆ. ಇದುವರೆಗೂ 1 ಕೋಟಿ ಪ್ಯಾಕೇಜ್ ಯಾವುದೇ ತಾಲೂಕಲ್ಲಿ ಕರೆದಿಲ್ಲ. ಕರೆದಿಲ್ಲ ಮೇಲೆ ಅವ್ರು ಎಲ್ಲಿ ಪಾರ್ಟಿಸಿಪೇಷನ್ ಮಾಡೋಕ್ಕಾಗುತ್ತೆ, ಎಲ್ಲಿ ಕೆಲಸ ತಗೊಳಕ್ಕಾಗುತ್ತೆ? ಈ ರೀತಿ ಗುತ್ತಿಗೆದಾರನ ಕತ್ಲೇಲಿಟ್ಟು
ಏನೋ ಒಂದು ಅನುಮೋದನೆ ಮಾಡಿದ್ದೀನಿ, ಮೀಸಲಾತಿ ಕೊಟ್ಟಿದ್ದೀನಿ, ರಿಸರ್ವೇಶನ್ ಕೊಟ್ಟಿದ್ದೀನಿ, ದಲಿತರನ್ನ ಬೆಳೆಸಿದ್ದೀನಿ, ದಲಿತರ ಗುತ್ತಿಗೆದಾರರಿಗೆ ನಾವು 1 ಕೋಟಿ ಪ್ಯಾಕೇಜ್ ಮಾಡಿದ್ವಿ ಅಂದಾಗ 14,000 ಕಾಂಟ್ರಾಕ್ಟ್ ಎಷ್ಟು ಜನ ಕೆಲಸ ತಗೊಂಡು ಮಾಡಿದ್ದಾರೆ ಇವತ್ತು? ಅಂದ್ರೆ ನೀವು ಹೇಳೋದು ಬರೀ ಪೇಪರ್ ಇದೆ, ಅದು ಬರೀ ಪೇಪರ್ practical ಇಲ್ಲ. ಇದು ಪೇಪರ್ ಇದು. ಇವತ್ತು ಅಷ್ಟೇ ಈ ಮುಸ್ಲಿಂ ಜನಾಂಗನ ವೋಟ್ ಬ್ಯಾಂಕ್ಗೋಸ್ಕರ ಪಾಪ ಅವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಹೊರತು ಅವ್ರಿಗಾಗಿ ಯಾವುದೇ ಅಭಿವೃದ್ಧಿ ಮಾಡ್ತಾ ಇಲ್ಲ. ಇದು ದಲಿತರು ಕೂಡ ಎಚ್ಚೆತ್ಕೊಬೇಕಾಗಿದೆ, ಮುಸಲ್ಮಾನಗಳು ಕೂಡ ಜನಾಂಗಗಳು ಎಚ್ಚೆತ್ಕೊಬೇಕಾಗಿದೆ. ಯಾಕೆ ಈ ವಿಷಯ ಹೇಳಕ್ ಬರ್ತಾ ಇದೆ ಅಂದ್ರೆ, ಇವತ್ತು ಮುಸಲ್ಮಾನ್ ಜನ ಬೇಕಾಗಿರೋದು ಎಜುಕೇಶನ್, ಆರೋಗ್ಯ. ಇದೇ ದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ಇವತ್ತೆಲ್ಲೂ ಮೀಸಲಾತಿ ಅಂತ ಹೋಗ್ತಾ ಇಲ್ಲ, ದೇಶದ ಅಭಿವೃದ್ಧಿ ಅಂತ ಹೋಗ್ತಾ ಇದ್ದಾರೆ. ಅದರಲ್ಲಿ ಕೂಡ ಎಜುಕೇಶನ್ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ, ಹೆಲ್ತ್ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ. ಈಗ ನೋಡೋಣ, ಈಗ ಇವರು ಮೀಸಲಾತಿ ಮಾಡಿದಾರಲ್ಲ, ಒಂದು ದೊಡ್ಡ ಒಂದು ಇಶ್ಯೂ ಒಂದು ಆಯ್ತು ಮೇಡಮ್. ಇದು 2 ಮತ್ತು 11 2020ರಲ್ಲಿ ಬೆಂಗಳೂರಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಇದೆ. ಹೌದು. ಆ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಒಂದು 2 ಕೋಟಿದೊಂದು ಟೆಂಡರ್ ಒಂದು ದೊಡ್ಡದೊಂದು ಟೆಂಡರ್ ಕರೀತಾರೆ. ಆ ಟೆಂಡರ್ ಯಾವ ರೀತಿ ಕರೀತಾರೆ ಅಂದಾಗ, ಆ ದೇವಸ್ಥಾನದ ಹತ್ರ ತೆಂಗಿನಕಾಯಿ ಮಾರಕ್ಕೆ, ಹೂವು ಹಣ್ಣು ಮಾರಕ್ಕೆ, ಮತ್ತು ಅಲ್ಲಿ ಏನು ಅಲ್ಲಿ ದತ್ತಿ ಇಲಾಖೆ ಕರೆಯೋದು, ಏನು ಅಲ್ಲಿ ಹಿಂದೂ ಧಾರ್ಮಿಕ ಧರ್ಮದ ದಾಯ ಮತ್ತು ದತ್ತಿ ಇಲಾಖೆಗಳು ಟೆಂಡರ್ ಕರೆಯೋದು. ತೆಂಗಿನಕಾಯಿ ಮಾರೋದು, ಹೂವು ಮತ್ತು ಎಳನೀರು ಮಾರೋ ಅಂಥದ್ದು, ಮತ್ತು ಅಲ್ಲಿ ಖಾಲಿ ಜಾಗದಲ್ಲಿ ಸುಂಕ ವಸೂಲಿ ಮಾಡೋದು, ಮತ್ತು ಪಾದರಕ್ಷೆಗಳು ಕಾಯುವಂಥದ್ದು, ಇಂಥದ್ದು ಹಲವಾರು ರೀತಿಯಲ್ಲಿ ಈ ಥರ ರೀತಿಯಲ್ಲಿ ಕರೀತಾರೆ. ಅಲ್ಲಿ ಟೆಂಡರ್ ಹಾಕೊಂತಾರೆ. ಟೆಂಡರ್ ಹಾಕಂದ್ರೆ ಮೀಸಲಾತಿ ರಿಸರ್ವೇಷನ್ ಅವರು ಬರೀ ಪಾದರಕ್ಷೆಗಳು ಬಿಡೋವಂಥದ್ದನ್ನ ಟೆಂಡರ್ ಮಾತ್ರ ಅವ್ರು ಪಾರ್ಟಿಸಿಪೇಷನ್ ಮಾಡಬೇಕು, ಇನ್ಯಾವುದಕ್ಕೂ ಮಾಡೋಂಗಿಲ್ಲ ಅಂತ ಆಯಿತು ದತ್ತಿ ಇಲಾಖೆ. ಅಲ್ಲಿಗೆ ಎಲ್ಲಿ ಬಂದು ನಿಂತ್ಕೊಂತಿಲ್ಲಿ? ಅದೇ ರಿಸರ್ವೇಷನ್ ಪಾದಪಕ್ಷ ಅಲ್ಲಿ ಏನು ಪಾದರಕ್ಷೆಗಳು ಕಾಯಿ ಟೆಂಡರ್ ಮಾತ್ರ ಅವರು ಪಾರ್ಟಿಸಿಪೇಷನ್ ಮಾಡಬೇಕು, ಇನ್ಯಾವುದೋ ಮಳಿಗೆಗಳು ಮಾಡಂಗಿಲ್ಲ, ಹೂವು ಹಣ್ಣು ಕಾಯಿ ಮಾರಂಗಿಲ್ಲ, ಮತ್ತೆ ಏನಲ್ಲಿ ಪೂಜೆ ಸಾಮಾನುಗಳು ಮಾರಂಗಿಲ್ಲ ಅನ್ನೋದೊಂದು ಬಂತು. ದೊಡ್ಡ ಇಶ್ಯೂ ಆಯ್ತು ಮೇಡಮ್. ಇದು 2020 ಸಮಾನತೆ ಇಲ್ಲ. ಆ ಟೆಂಡರ್ ಖುದ್ದ ಅಲ್ಲಿ ರದ್ದು ಮಾಡಿದ್ರು. ಇವತ್ತು ಬೇಕಾಗಿರೋದು ನಮಗೆ ಅಭಿವೃದ್ಧಿ ಬೇಕಾಗಿರೋದು. ಟೆಂಡರ್ಗಳು ಪಾರ್ಟಿಸಿಪೇಷನ್ ಅಲ್ಲಿ ಮೀಸಲಾತಿ ಕೊಟ್ಟಿದ ತಕ್ಷಣ ಅಲ್ಲಿ ಡೆವಲಪ್ಮೆಂಟ್ ಅಂತಲ್ಲ, ಅಲ್ಲಿ ಬೇಕಾಗಿರೋದು ಮೂಲ ಸೌಕರ್ಯಗಳು. ಈ ಮೂಲ ಸೌಕರ್ಯಗಳು ಕೊಡ್ತಾ ಇಲ್ಲ ಇವರು ಅಹಿಂದ ಅಂತ ಸಮಯ ಬಂದಾಗ ಅಹಿಂದ ಅಂತ ಹೇಳ್ತಾರೆ. ಇವರು ಆ ಸಮಯಕ್ಕೆ ತಕ್ಕವಾಗಿ ನಡ್ಕೊಂತ ಇದ್ದಾರೆ. ಅಂದ್ರೆ ಸಮಯಕ್ಕೆ ಅಹಿಂದ, ಸಮಯದ ಆಚೆ ಬಂದ್ರೆ ಮುಸಲ್ಮಾನರು ಇವತ್ತು ಸವಿತಾ ಸಮಾಜದವ್ರು ಏನಾಗಬೇಕು ಇವತ್ತು ಅದೇ ರೀತಿ ಮಡಿವಾಳ ಸಮಾಜದವ್ರು ಏನಾಗಬೇಕಾಗಿದೆ, ಕಾಯಕ ಸಮಾಜದವ್ರ ಕಥೆ ಏನಾಗಿದೆ, ಅವ್ರ ಬಗ್ಗೆ ಯಾರು ಎಷ್ಟು ಮಾಡಬೇಕು? ರಾಜ್ಯದ CM ಇವರು. ಈ ರಾಜ್ಯದ CM ಆಗಿ ಎಲ್ಲೋ ಒಂದು ಸಮುದಾಯನ ಓಲೈಸಿ ಮತ ಬ್ಯಾಂಕ್ಗೋಸ್ಕರ ಹೋಗ್ತಾ ಇದ್ರೆ ಈ ಮುಂದಿನ ಪರಿಸ್ಥಿತಿ ಏನಾಗುತ್ತೆ? ನೀವೇ ಹೇಳ್ದಂಗೆ ರಾಜ್ಯದ CM ಅವರು ಅಳದು ತೂಗಿ ನಿರ್ಧಾರ ತಗೋತಾರೆ, ಸರಿಯಾದ ನಿರ್ಧಾರನೇ ತಗೊಳ್ತಾರೆ ಅಂತ ನೀವು ಯಾಕೆ ಭಾವಿಸ್ತಾ ಇಲ್ಲ? ಇವತ್ತು ಮೀಸಲಾತಿಯಿಂದ ಇವತ್ತು ಮುಸಲ್ಮಾನರು ಸಮುದಾಯ ಅಭಿವೃದ್ಧಿ ಆಗುತ್ತಾ? ಇವತ್ತು ಅವ್ರ ಹೆಣ್ಮಕ್ಳಿಗೆ ಶಿಕ್ಷಣನೇ ಇಲ್ಲ, ಇವತ್ತು ಅಲ್ಲಿ ಅವರಿಗೆ ಒಂದು ಆರೋಗ್ಯ ವ್ಯವಸ್ಥೆನೇ ಇಲ್ಲ. ಅದ್ರ ಬಗ್ಗೆ ಯಾಕೆ ಕಾಲೇಜಿಗೆ ತಗೊಂತ ಇಲ್ಲ ಅವರು? ಮೀಸಲಾತಿಗಳನ್ನ ತಂದು ಬರೇ ಪುಟದಲ್ಲಿ ಇಡ್ತಾ ಇದ್ದಾರೆ ಹೊರತು SC/ST ಸಮಸ್ಯೆಗಳೇ ಬಗೆಹರಿಸ್ತಾ ಇಲ್ಲ. SC/STಗೆ ಟೆಂಡರ್ ಸಿಗ್ತಾ ಇಲ್ಲ. ಅವ್ರು ಕೊಟ್ಟಿರೋ ಮೀಸಲಾತಿ ರಾಜ್ಯದಲ್ಲಿ ಕೂಡ 50 ಜನ ಗುತ್ತಿಗೆದಾರರು ಇವತ್ತು ಕೆಲಸ ತಗೊಂಡಿಲ್ಲ ಅಂತ ಸುದ್ದಿ ಇದೆ. ನೀವು ಹೇಳುವಂತ ಎಲ್ಲಾ ವಿಚಾರ ಆ ಸಮುದಾಯದವ್ರಿಗೆ ಗೊತ್ತಿಲ್ಲ ಅಂತನ? ಅಲ್ಲ, ಪಕ್ಕ ಗೊತ್ತಿದೆ. ಇವತ್ತು ಅವ್ರಿಗೆ ಅಂದ್ರೆ ಇವ್ರಿಗೆ ಏನ್ ಮಾಡಕ ಇವತ್ತು ಕೂಡ ಹೋರಾಟ ಇದೆ SC/ST ಅವ್ರದ್ದು. ಮುಸ್ಲಿಂ ಸಮುದಾಯದವ್ರಿಗೆ ನೀವು ಹೇಳೋ ಈ ಲಾಜಿಕ್ ಅರ್ಥ ಆಗಿದೆಯಾ ಅಂತ? ಅಲ್ಲ, ಖಂಡಿತ ಅರ್ಥ ಆಗುತ್ತೆ. ಯಾಕಂದ್ರೆ ಗೊತ್ತಾಗ್ತಾ ಇದೆ, ಈಗ ಸರ್ಕಾರ ಬಂದಾಗೆಲ್ಲ ಇವ್ರು ಮಾತಾಡೋದು ಯಾವ ವಿಚಾರ ಮಾತಾಡ್ತಾರೆ? ಒಂದು ಟಿಪ್ಪು ಜಯಂತಿ ಬಗ್ಗೆ ಮಾತಾಡ್ತಾರೆ. ಯಾಕೆ ಟಿಪ್ಪು ಜಯಂತಿ ಬಗ್ಗೆ ಮಾತಾಡ್ತಾರೆ? ಮುಸ್ಲಿಮ್ಸ್ ಓಲೈಕೆ ಮಾಡಕ್ಕೆ. ಆದ್ರೆ ಇನ್ನೊಂದು ಅದು ಬಂದಾಗ ವಿರೋಧ ಯಾರು ಮಾಡ್ತಾರೆ? ಸವರ್ಕರ್ನ ವಿರೋಧ ಮಾಡ್ತಾರೆ. ಅದನ್ನ ಮಾಡಿದ್ರೆ ಇನ್ನೊಂದು ಏನ್ ಮಾಡ್ತಾರೆ? ಲಿಂಗಾಯತರ ಮಠಗಳಿಗೆಲ್ಲ ಕೈ ಹಾಕ್ತಾರೆ. ಧರ್ಮ ಜಾತಿಗಳ ಮಧ್ಯೆ ಇಲಾಖೆ ತಂದ್ಬಿಟ್ಟು ಸಂಕಷ್ಟ ತಂದಿಕ್ಕೆ ಅಲ್ಲಿ ಒಂದು ಜಾತಿಗಳು ನೋಡಿ ಅಂತ ಕಾರ್ಯಕ್ಕೆ ಕೈ ಹಾಕ್ತಾರೆ. ಇವತ್ತು ಇವ್ರು ಕೂಡ ಮೀಸಲಾತಿಗಳು ಜನ ಕೇಳ್ತಾ ಇಲ್ಲ. ಬೇಕಾಗಿರೋ ಮೀಸಲಾತಿ ಅಂದ್ರೆ ಮೂಲ ಸೌಕರ್ಯಗಳು, ಎಜುಕೇಶನ್ಗಳು, ಆಸ್ಪತ್ರೆಗಳು, ಇದನ್ ಬಗ್ಗೆ ಒಲವು ಕೊಡ್ಬೇಕಾಯ್ತು. ಇವತ್ತು ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋ ಕೆಲಸ ಏನಿದೆ ಅಂತಂದ್ರೆ, ಅವ್ರು ಇವತ್ತೆಲ್ಲೋ ಒಂದ್ ಕಡೆ ದಲಿತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. CM ಕುರ್ಚಿಗೆ ಏನೇನ್ ಬೇಕೋ ಅದನ್ನೆಲ್ಲ ಸ್ಟ್ರಾಟಜಿಕ್ಸ್ ಮಾಡೋಂತ ಒಂದು ಕಲೆಗಾರರು ಅಂತ ಹೇಳ್ಬೋದು. ಇದು ಕೇವಲ ಆಡಳಿತ ಮತ್ತು ವಿರೋಧ ಪಕ್ಷ ಅನ್ನೋ ಟಗ್ ಆಫ್ ವಾರ್ ಅಲ್ಲ, ಹಗ್ಗಜಗಾಟ ಇಲ್ಲ. ಸಿದ್ದರಾಮಯ್ಯನವರು ವರ್ಸಸ್ DCM ಅನ್ನೋ ರೇಂಜಿಗಿದೆ ಅಂತ. ಹೌದು. ಇವತ್ತು ನೋಡಿ, ಇವತ್ತು ನೀವು ನೋಡ್ತಾ ಇದ್ದೀರಿ, ಇವತ್ತು DK ಶಿವಕುಮಾರ್ ಅವರು ಇವತ್ತು ಡೈರೆಕ್ಟ್ ಆಗಿ ಅವ್ರ ವಿರೋಧವಾಗಿ ಇವತ್ತು ಕುಂಭಮೇಳಕ್ಕೆ ಹೋಗಿರೋದು ನೋಡಿದ್ವಿ, ಈಶಾ ಫೌಂಡೇಶನ್ಗೆ ಹೋಗಿರೋದು ನೋಡಿದ್ವಿ, ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡ್ತಾರೆ ನೋಡ್ತಾ ಇದೀವಿ. ಈಗ ಇಷ್ಟೊಂದು ಪ್ರಬಲವಾಗಿ ಅವ್ರು ಹೋಗ್ತಾ ಇದೆ ಅಂದಾಗ ನಾನೇನ್ ಮಾಡ್ಬೇಕು? ಸುಮ್ಮನೆ ಕೂರಂಗಿಲ್ಲಲ್ಲ, ಮೀಸಲಾತಿ ತರಬೇಕು. ಮೀಸಲಾತಿ ಬೈ ಎಲೆಕ್ಷನ್ಗೆ ತರಬೇಕಾಗಿತ್ತು. ಯಾಕೆ ಸುಮ್ಮನೆ ಆದ್ರು? ಅವತ್ತು ಅವಾಗ ಒಂದ್ಸತಿ ಪ್ರಸ್ತಾವನೆ ಆಗಿತ್ತು, ಅವಾಗ ಯಾಕೆ ಸುಮ್ಮನೆ ಆದ್ರು? ಈಗ ಯಾಕೆ ತಂದ್ರು? CM ಕುರ್ಚಿ ಉಳಿಸ್ಕೊಬೇಕಾದ್ರೆ ಬರೀ ಗದ್ದಲ ಮಾಡ್ಬೇಕು, ಗಲಾಭೆ ಮಾಡ್ಬೇಕು, ಡೈವರ್ಷನ್ ಮಾಡ್ಬೇಕು ಮ್ಯಾಟ್ರನ್ನ. ರಾಜ್ಯದಲ್ಲಿ ಮನಸ್ಥಿತಿ ಸಮಾನತೆ ಇರಬಾರ್ದು. ಇವತ್ತು ಒಂದು ಸಮುದಾಯನ ಓಲೈಸ್ಕೊಂಡು ಹೋಗ್ತಾರೆ ಸಿದ್ದರಾಮಯ್ಯ ಅವರಿಗೆ. ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಆ ಸಮುದಾಯಕ್ಕೆ ನೀವು ಕೊಟ್ಟಿರೋಂಥ ಇವತ್ತವರೆಗೂ ಮಾಡಿರೋಂಥ ಸಮಾನವಾದ ಕಾರ್ಯಗಳೇನು, ಅಭಿವೃದ್ಧಿಗಳೇನು?
ಏನು ಅಭಿವೃದ್ಧಿ ಕೊಟ್ಟಿದ್ರಿ ಇವತ್ತು ಸಮುದಾಯಕ್ಕೆ? ಇವತ್ತು ನೀವು ಮೀಸಲಾತಿ ಅಂತ ಓದ್ತಾ ಇದ್ರೆ ಆ ಮೀಸಲಾತಿಯಿಂದ ಟೆಂಡರ್ಗಳು ತಗೊಂಡು ಅವ್ರು ಮಾಡೋಕ್ಕಾಗುತ್ತಾ? ಅವ್ರು ನಿಭಾಯಿಸಕ್ಕಾಗುತ್ತಾ? ಇವತ್ತು ದತ್ತಿ ಇಲಾಖೆಗಳಲ್ಲಿ ಟೆಂಡರ್ ಕರೀತೀರಿ, ಅಲ್ಲಿ ಪಾರ್ಟಿಸಿಪೇಷನ್ ಮಾಡಕ್ ಬಂದಾಗ ಅಲ್ಲಿ ಏನಾಗುತ್ತೆ? ಅಲ್ಲಿನ ಪರಿಸ್ಥಿತಿ ಏನಾಗುತ್ತೆ? ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಮನ್ ವೈಮನಸ್ಸಲ್ಲಿ ಉಂಟಾಗ್ತದೆ. ಅದಕ್ಕೆ ಕಾರಣ ಯಾರಾಗ್ತಾರೆ? ಟೆಂಡರ್ ತಗೊಳ್ಳಿ, ಕಾಮನ್ ಟೆಂಡರ್ ತಗೋಬೇಕು. ಟೆಂಡರ್ ತಗೊಂತಾರೆ. ಟೆಂಡರ್ ಏನು ಯಾರಿಗಾನ ಮೀಸಲಾತಿ ಅಂದ ತಕ್ಷಣ ಅವ್ರಿಗೆ ಟೆಂಡರ್ ಮೀಸಲಾತಿ ಅಂದ್ರೆ ಏನು? ಇಷ್ಟು ಟೆಂಡರ್ ಇವರು ಪಾರ್ಟಿಸಿಪೇಷನ್ ಮಾಡ್ಬೋದು ಅಂತ ಈಗಲೂ ಅದನ್ನ ಮಾಡ್ತಾ ಇದ್ದಾರೆ ಮಾಡೋರು. ಆದ್ರಿಂದ ಏನು ವಂಚನೆ ಆಗಿಲ್ಲ. ಟೆಂಡರ್ಗಳೇನು ಯಾರು ಲೋಯೆಸ್ಟ್ ಪ್ರೈಸ್ ಕೋಟ್ ಮಾಡ್ತಾರೆ ಅವ್ರಿಗೆ ಟೆಂಡರ್ ಆಗುತ್ತೆ, L1 ಆಗುತ್ತೆ. ಸರ್ಕಾರದ ಟೆಂಡರ್ ಕರೆದಾಗ ಟೆಂಡರ್ ಕ್ರಮಗಳೇನು? ಟೆಂಡರ್ ಕರೀತಾರೆ. ಟೆಂಡರ್ ಕರೆದಾಗ ಅದು ಬಹಿರಂಗವಾಗಿ ಕರೆದಾಗ ಜನಗಳು ಕರೀತಾರೆ, SC/ST ಕರೀತಾರೆ. SC/STಗೆ ಯಾಕಂದ್ರೆ ಹಿಂದುಳಿದಿದ್ದಾರೆ ಅಂತ ಒಂದು ಪಕ್ಷದಲ್ಲಿ ಮಾಡಿದ್ದಾರೆ. ಟೆಂಡರ್ ಕರೆಯೋ ಉದ್ದೇಶ ಏನು? ಅಭಿವೃದ್ಧಿ ಮಾಡೋಕ್ಕೋಸ್ಕರ. ಅಭಿವೃದ್ಧಿ ಮಾಡಬೇಕಾದಾಗ ಯಾರು ಕೊಟೇಶನ್ 16 ಜನ ಅಲ್ಲಿ ಟೆಂಡರ್ ಕೋಟ್ ಬರ್ತಾರೆ. ಕೋಟ್ ಮಾಡಿ ಯಾರಲ್ಲಿ ಉತ್ತಮವಾಗಿ ಕೆಲಸ ಮಾಡೋರು ಮತ್ತು ಏನಲ್ಲಿ ಲೋಯೆಸ್ಟ್ ರೈಸು ಸರ್ಕಾರಕ್ಕೆ ಅನುಕೂಲ ಆಗೋ ರೀತಿ ಯಾರು ಟೆಂಡರ್ ಕೋಟ್ ಮಾಡಿರ್ತಾರೋ ಅವ್ರಿಗೆ L1 ಅಂತಾರೆ. ಆ L1 ಆಗಿರೋರಿಗೆ ಅವರು ವರ್ಕ್ ಆರ್ಡರ್ ಕೊಡ್ತಾರೆ. ಅದನ್ನು ಬಿಟ್ಟು ಇವರು ಮೀಸಲಾತಿಯಿಂದ ಇದರಿಂದ ಅಭಿವೃದ್ಧಿ ಏನಾಗುತ್ತೆ ರಾಜ್ಯದಲ್ಲಿ? ಸುಮ್ಮನೆ ಇದು ಮನಸ್ಥಿತಿನ ಒಂದು ರಾಜ್ಯದ ದಿಕ್ಕನ್ನು ಒಂದು ಬದಲಾಯಿಸ್ತಾರೋ ಅಂತ ಕಾರ್ಯ ಇದು. ದಲಿತರು ಮತ್ತೆ ಮುಸ್ಲಿಮ್ಸ್ ಅವರಿಗೆ ಒಂದು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ, ಸಿದ್ದರಾಮಯ್ಯ ಕುತಂತ್ರ CM ಕುರ್ಚಿಗೋಸ್ಕರ ಹೊರತು ಅವರ ಅಭಿವೃದ್ಧಿಗಲ್ಲ ಇದು. ರೈಟ್, ಗಾಟ್ ಇಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂಥ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ. ನಮಸ್ಕಾರ ನಿಮಗೆ. ಇವತ್ತು ಕಾಮಗಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರಕ್ಕೆ ಅದರಲ್ಲೂ 4% ಅನ್ನುವಾಗ ಮುಸ್ಲಿಮರ ಬೇಡಿಕೆಯನ್ನಿಟ್ಟಿದ್ರು, ಅದನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಅದಕ್ಕೆ BJP ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, JDS ವಿರೋಧ ಇದೆ. ನಿಮ್ಮ ಅಭಿಪ್ರಾಯ ಏನು? ಇದು ಏನಂದ್ರೆ ಈಗ ಆಲ್ರೆಡಿ OBCಗೆ 24% ಅಂತ ಏನು ಕೊಟ್ಟಿದ್ದಾರೆ, ಅದರಲ್ಲೇ 4% ಇವ್ರಿಗೆ ರಿಸರ್ವ್ ಮಾಡಬೇಕು ಅಂತ ಇವ್ರು ಹೊರಟಿದ್ದಾರೆ. ಬಟ್ ಇವತ್ತು ಕಾಮಗಾರಿಗಳನ್ನ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಸರ್ವೆ ರಿಪೋರ್ಟ್ ತಗೊಂಡ್ರೆ ಉತ್ತಮ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇವತ್ತು ಮೋಸ್ಟ್ ಆಫ್ ದ ಕಾಮಗಾರಿಗಳು MLAಗಳೇ ಮಾಡ್ತಾವ್ರೆ, ಬೇನಾಮಿ ಯಾರೋ 4 ಜನ ಅವರು ಅವ್ರ ಅಕ್ಕನ ಮಕ್ಕಳು, ತಮ್ಮನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಅಥವಾ ಬಾಮೈಕ್ಳು ಈ ಥರದವ್ರು ಮಾಡ್ತಾ ಇದ್ದಾರೆ. ಇದನ್ನು ಫಸ್ಟ್ ತೆಗೀರಿ. ನಿಜವಾಗಿದ್ರೆ ಗುತ್ತಿಗೆದಾರರು ಮಾಡ್ತೀವಿ ಅನ್ನೋದಿದ್ರೆ ಈ ಥರ ಒಂದು ಕಂಡೀಷನ್ ಅಪ್ಲೈ ಮಾಡಿ, ಅದಕ್ಕೊಂದು ಕಮಿಟಿ ಇಡ್ರಿ, ಯಾರ್ಯಾರು ಎಲ್ಲೆಲ್ಲಿ ತಗೋತಾ ಇದ್ದಾರೆ ಕಾಮಗಾರಿಗಳನ್ನ. ನೀವು ಹೇಳೋ ಸುಮ್ಮನೆ ನನ್ನ ಕೇಳೋದು, ಈಗ MLAಗಳು ಅಥವಾ ಮಿನಿಸ್ಟ್ರಿ ಒಳಗೆ ಗೌರ್ಮೆಂಟಲ್ಲಿ ಇದ್ದವ್ರ ಸಂಬಂಧಿಕರು ಯಾರು ಗುತ್ತಿಗೆದಾರರು ಇರಬಾರ್ದಾ? ಅಲ್ಲ, ಇರ್ಬೋದು. ಬಟ್ ಪ್ರೆಸೆಂಟ್ ಇವತ್ತು ನಡೀತಾ ಇರೋದು ಏನಂದ್ರೆ, ಮತ್ತೆ ಇನ್ನೊಂದು ಈ ಗುತ್ತಿಗೆಗಳಲ್ಲೂ ನಾನು ಹೇಳ್ಬಿಡ್ತೀನಿ, ಎಷ್ಟೊಂದು ಜನ ಯಾರು ಈ MLAಗಳ ಬೇನಾಮಿಗಳಿರ್ತಾರೆ ಅವ್ರಿಗೆ ಕಾಮಗಾರಿ ಶುರುವಾದ ದಿವಸನೇ ಬಿಲ್ ಆಗಿರುವಂತ ನಿದರ್ಶನಗಳು ಇದಾವೆ. ಕಾಮಗಾರಿ ಮುಗ್ದೇ ಇರಲ್ಲ, ಗುದ್ಲಿ ಪೂಜೆ ದಿವಸನೇ ಬಿಲ್ಲು ಕೊಟ್ಟಿರ್ತಾರೆ. ಅಂಥದ್ದು ಕೆಲಸಗಳು ನಡೆದಿದ್ದಾವೆ. ಆಮೇಲೆ ಇವರು ಇವತ್ತು ಏನೋ ಹೇಳ್ತಾ ಇದ್ದಾರೆ 4% ಕೊಡ್ತೀವಿ ಅಂತ. ಏನು 4% ಕೊಟ್ಟರು ಕೂಡ ಏನು ಇವತ್ತು ಆಲ್ರೆಡಿ ಕಾಮಗಾರಿ ಕೊಡೋಕೆ ಇರೋ ಕಾಸೇ ಇಲ್ಲ ಬಡ್ಜೆಟಲ್ಲಿ. ದುಡ್ಡೆಲ್ಲಿದೆ ಅವ್ರ ಹತ್ರ? ಹಳೆಬ್ರು ಕೊಡ್ಬೇಕಾಗಿರೋ 25,000 ಕೋಟಿನೇ ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಬಡ್ಜೆಟ್ ಏನು ಹಳೆ ಕಾಮಗಾರಿಗಳದ್ದು 60,000 ಕೋಟಿ ಟೋಟಲು. ಸಣ್ಣ ಇದ್ರದ್ದು ಒಂದು ಬೆಂಗಳೂರದ ಒಂದು 25,000 ಕೋಟಿ ಇದೆ. ಟೋಟಲ್ ಒಂದು 60,000 ಕೋಟಿ ಅದೇ ಪೆಂಡಿಂಗ್ ಬಿಲ್ಗಳು ಇಟ್ಕೊಂಡಿದ್ದಾರೆ. ಏನೋ ಈ ಮೀಸಲಾತಿ ಕೊಟ್ಟು ಅವ್ರನ್ನು ಇದು ಕೇವಲ ಇವ್ರದ್ದು ಅಹಿಂದ ಸ್ಟ್ರಾಟರ್ಜಿ ಅಷ್ಟೇ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಅಂತ ಹೇಳಿದ್ರು. ಈಗ ಸಿದ್ದರಾಮಯ್ಯ ಅವ್ರದ್ದು ಒಂದು ಸ್ಟ್ರಾಟರ್ಜಿ ಇತ್ತು. ಏನಂದ್ರೆ ಫಸ್ಟು ಅಹಿಂದ ವರ್ಸಸ್ ಜಿಲೇಬಿ ಅಂತ ಮಾಡ್ಕೊಂಡ್ರು, ಡಿವೈಡ್ ಮಾಡೋದು. ಈಗ ಅಹಿಂದದಲ್ಲಿ ಮತ್ತೆ ಡಿವೈಡ್ ಮಾಡ್ತಾ ಕೂತವ್ರೆ, ಹಿಂದುಳಿದವರು ವರ್ಸಸ್ ದಲಿತರು ಅಂತ. ಅಂದ್ರೆ ಇವರು ಅವ್ರವರಲ್ಲೇ ಡಿವೈಡ್ ಮಾಡಿಕೊಂಡು, ಅಂದ್ರೆ ಸಂಪೂರ್ಣ ಓಲೈಕೆ ರಾಜಕಾರಣ. ಹಂಗೆ ಇವ್ರು ನಿಜವಾಗಿ ಓಲೈಕೆ ಮಾಡಬೇಕು ಮುಸ್ಲಿಮ್ರನ್ನ ಅಂದ್ರೆ, ಇವತ್ತು ವಕ್ಫ್ ಬೋರ್ಡ್ ಪ್ರಾಪರ್ಟಿಗಳಿದ್ದಾವೆ. ಇವ್ರದೇ ಆದ MLA ರವಿಕುಮಾರ್ ಅವರು ಮಂಡ್ಯ ಅವರೇ ಹೇಳಿದ್ದಾರೆ, ವಕ್ಫ್ ಬೋರ್ಡ್ ಪ್ರಾಪರ್ಟಿಗಳು, ದೊಡ್ಡ ದೊಡ್ಡ ಹೋಟೆಲ್ಗಳು ಇವೆಲ್ಲ ಇನ್ನು ಅವುಗಳು ಸುಪರ್ದಿಲ್ಲೇ ಇದ್ದಾವೆ. ಹೋಟೆಲ್ಗಳನ್ನ ಅವನ್ನ ಬಿಡಿಸ್ಕೊಡಿ, ವಕ್ಫ್ ಬೋರ್ಡ್ ಪ್ರಾಪರ್ಟಿಗಳು ಅವುಗಳನ್ನ ಅಕ್ವೈರ್ ಮಾಡ್ಕೊಳ್ಳಿ. ಫಸ್ಟ್ ರೈತರು ಜಮೀನಲ್ಲ, ರೈತರ ಹತ್ರ ಜಮೀನು ಕಿತ್ಕೊಳ್ಳೋದಲ್ಲ. ವಕ್ಫ್ ಬೋರ್ಡ್ ಪ್ರಾಪರ್ಟಿಗಳು ಇವತ್ತು ವಿನ್ಸನ್ ಮ್ಯಾನರ್ ಆಗ್ಬೋದು, ರಾಡಿಸನ್ ಆಗ್ಬೋದು, ಏರ್ಲೈನ್ ಹೋಟೆಲ್ಸ್ ಆಗ್ಬೋದು, ಇವೆಲ್ಲ ರವಿಕುಮಾರ್ ಅವರೇ ಹೇಳಿರೋದು. ಆ ಹೋಟೆಲ್ಗಳನ್ನ ಕಿತ್ಕೊಳ್ಳಿ ಫಸ್ಟು, ಅವುಗಳನ್ನ ಅಕ್ವೈರ್ ಮಾಡಿ, ಅವುಗಳನ್ನ ಎಜುಕೇಶನ್ ಇಂಪ್ಲಿಮೆಂಟ್ ಮಾಡಿ. ಇವತ್ತು ವಕ್ಫ್ ಬೋರ್ಡ್ ಅಲ್ಲಿ 1000 ಎಕರೆ ಪ್ರಾಪರ್ಟಿ ಇದೆ.
ಇವತ್ತು ಅವ್ರಿಗೆ ರೆವಿನ್ಯೂ ಇಲ್ಲ. ಯಾಕೆ ಮುಸ್ಲಿಮ್ಸ್ ಮುಂದುವರಿತಾ ಇಲ್ಲ ಅಂದ್ರೆ ಬರೀ ಇವ್ರು ಕೂಡ ಭಿಕ್ಷೆಯಿಂದ ಬದುಕಬೇಕಾಗಿದೆ, ಸರ್ಕಾರ ಕೂಡ ಭಿಕ್ಷೆ. ಅವ್ರದೇ ಪ್ರಾಪರ್ಟಿ ಇವತ್ತು ಲಕ್ಷಾಂತರ ಕೋಟಿ ಪ್ರಾಪರ್ಟಿ ಇದೆ, ಅದನ್ನ ಯಾವ ರೀತಿ ಈಗ ಲಿಕ್ವಿಡ್ ಮಾಡಿ ಇವ್ರಿಗೆ ಕೊಡಬೇಕು. ಫಾರ್ ಎಕ್ಸಾಂಪಲ್ 1000 ಎಕರೆ ಜಮೀನಿದೆ, ಅದನ್ನ ಯಾವ್ದಾದ್ರು ಕಂಪ್ನಿಗಳಿಗೆ ಮರ್ಜ್ ಮಾಡಿ ಅವುಗಳನ್ನ ಟೈ ಅಪ್ ಮಾಡಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿ ಬಿಲ್ಡಿಂಗ್ ಕಟ್ಸಿ ಅದರಿಂದ ರೆವಿನ್ಯೂ ಬರಂಗ್ ಮಾಡಿ ಅದರಿಂದ ಸ್ಕೂಲು ಆಸ್ಪತ್ರೆ ಅವ್ರಗಳ ಆರೋಗ್ಯ ಶಿಕ್ಷಣ ಅದನ್ನ ಅಭಿವೃದ್ಧಿ ಪಡಿ. ಇವೆಲ್ಲ ಏನಂದ್ರೆ 50 ಲಕ್ಷನ ಒಂದ್ ಕೋಟಿ ಮಾಡ್ತೀವಿ, ಮುಸ್ಲಿಮ್ರಿಗೆ ಕೊಡ್ತೀವಿ 4%. ನಿಜವಾಗ್ಲೂ ಇದು ಯಾರಿಗೋಗುತ್ತೆ ಅಂದ್ರೆ ಯಾರೋ ಒಬ್ಬ ಜಮೀರ್ ಅಹಮದ್ ಹಿಂದೆ ಓಡಾಡೋ 4 ಜನಕ್ಕೆ ಆಗತ್ತೆ ಹೊರತು ಮುಸ್ಲಿಂ ಕಮ್ಯುನಿಟಿಗೆ ಆಗಲ್ಲ. ಇದನ್ನ ಬರ್ದಿಟ್ಕೊಳ್ಳಿ. ಮತ್ತೆ ಇವತ್ತು ಸಿದ್ದರಾಮಯ್ಯನವರು ಕೇವಲ ಏನು ಟೆಂಡರ್ ಬಗ್ಗೆ ಮಾತಾಡ್ತಾರೆ, ಟೆಂಡರ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾವ್ರೆ. ಇವತ್ತು ಎಷ್ಟು ಕಳಪೆ ರಸ್ತೆಗಳು ಮಾಡವ್ರೆ. ಇವತ್ತು ಕಳಪೆ ರಸ್ತೆಗಳು ಅಂದ್ರೆ ತುಂಬಾ ಕಳಪೆ ರಸ್ತೆಗಳು. ಇವತ್ತು ಆಕ್ಸಿಡೆಂಟ್ ಆಗಕ್ಕೆ ಅದೇ ಒಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ, ಕಳಪೆ ರಸ್ತೆಗಳೇ ಕಾರಣ ಅಂತ. ಇವತ್ತು 30,000 ಗುಂಡಿಗಳಿದೆ ಬೆಂಗಳೂರಲ್ಲಿ ಅಂತಾರೆ. ಆ 30,000ಕ್ಕೆ 30 ಕೋಟಿ 300 ಕೋಟಿ ಅಂತ ಸ್ಯಾಂಕ್ಷನ್ ಮಾಡಿಕೊಂಡು ತಿಂತಾರೆ ಇವರು. ಒಟ್ಟು ಒಂದು 20,000 ಕೋಟಿ ಖರ್ಚು ಮಾಡಿದ್ದಾರೆ ಬೆಂಗಳೂರು ರಸ್ತೆಗಳಿಗೆ. ಇವತ್ತು ರಸ್ತೆಗಳು ಸರಿಯಾಗಿಲ್ಲ. ಯಾಕೆಂದ್ರೆ ಅವೈಜ್ಞಾನಿಕ ರಸ್ತೆಗಳು. ಫಸ್ಟ್ ನೀವು ಜಾತಿ ಕಮ್ಯುನಿಟಿ ನೀವು ಹಂಚಿ, ನಾವು ಬೇಡ ಅನ್ನಲ್ಲ, ಆದ್ರೆ ಕ್ವಾಲಿಟಿ ಬಗ್ಗೆ ಮಾತಾಡಿ ಸ್ವಾಮಿ. ಎಲ್ಲಿ ಮಾತಾಡ್ತಾ ಇದ್ದಾರೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಇದನ್ನ ನಾವು ಇದ್ ಮಾಡೋದಾದ್ರೆ ಸರ್ಕಾರ ಫಸ್ಟ್ ಮುಸ್ಲಿಮ್ರನ್ನ ಏಳಿಗೆ ಮಾಡಬೇಕು ಅಂದ್ರೆ ಶಿಕ್ಷಣ ಕೊಡಿ, ಅವ್ರಿಗೆ ಫ್ರೀ ಎಜುಕೇಶನ್ ಕೊಡಿ, ಒಳ್ಳೆ ಎಜುಕೇಶನ್ ಕೊಡಿ, CBSE ಸ್ಟ್ಯಾಂಡರ್ಡ್ ಎಜುಕೇಶನ್ ಮಾಡಿ, ಮುಸ್ಲಿಂ ಏರಿಯಾಗಳಲ್ಲಿ ಫ್ರೀ ಹಾಸ್ಪಿಟಲ್ಗಳು ಮಾಡಿ. ನಾನು ನಾಗೇಂದ್ರ ಅವ್ರಿಗೆ ಅದನ್ನೇ ಕೇಳ್ತಾ ಇದ್ದೆ. ಮುಸ್ಲಿಂ ಲಾಜಿಕ್ ಗಳನ್ನ ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದಾರೆ, ಎಲ್ರಿಗೂ ರೀಚ್ ಆಗುತ್ತೆ ಅದು. ಆ ಪ್ರಾಕ್ಟಿಕಲ್ ವಿಚಾರಗಳು ಆ ಸಮುದಾಯದವ್ರಿಗೆ ಗೊತ್ತಿಲ್ವಾ ಅಂತ ನಾ ಕೇಳೋದು. ಮೇಡಮ್ ಇವತ್ತು ನಿಜವಾಗ್ಲೂ ಏನಾಗ್ತಾ ಇದೆ ಅಂದ್ರೆ ಯಾರೋ 4 ಜನನ ಖುಷಿ ಪಡಿಸಿ ಲೀಡರ್ಗಳನ್ನ ಅವರಿಂದ ಓಟ್ ಕಿತ್ಕೋತಾ ಇದ್ದಾರೆ ಹೊರತು, ಡೈವರ್ಟ್ ಮಾಡ್ತಾ ಇದ್ದಾರೆ ಹೊರತು ಸೌಲಭ್ಯಗಳು ಎಲ್ರಿಗೂ ಸೇರ್ಬೇಕು, ಪ್ರತಿಯೊಬ್ಬನಿಗೂ ರೀಚ್ ಆಗ್ಬೇಕು ಅನ್ನೋದು ಸರ್ಕಾರದಲ್ಲಿ ಇಲ್ಲ. ಆಯ್ತು ಇವರು ಹಿಂದಗಳಿಗೆ ಕೊಟ್ರೆ ನಾವೇನ್ ಬೇಡ ಅನ್ನಲ್ಲ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅವರು ತುಂಬಾ ಹಿಂದೆ ಇದ್ದಾರೆ. ಅವ್ರು ಯಾವ್ದ್ರಲ್ಲಿ ಹಿಂದಿದ್ದಾರೆ? ಸರ್ವೇಲಿ, ಎಜುಕೇಶನ್ ಅಲ್ಲಿ ಹಿಂದೆ ಇದ್ದಾರೆ, ಆರೋಗ್ಯದಲ್ಲಿ ಹಿಂದೆ ಇದ್ದಾರೆ. ಇವ್ರೇನ್ ಮಾಡ್ತಾವ್ರೆ? ಅವ್ರಿಗೆ ಅವ್ರ ಕೇರಿಗಳಲ್ಲಿ ಬಾರ್ಗಳು ಓಪನ್ ಮಾಡಿ, ಬಾರ್ಗಳು ಮಾಡಿ, ಆಮೇಲೆ ಈಗ ಮೊನ್ನೆ ಸದನದಲ್ಲಿ ಆಯ್ತಲ್ಲ ಆ ಕಿರಾಣಿ ಅಂಗಡಿಲೆಲ್ಲ ಎಂಡ ಮಾರಿ ಅವ್ರ ಯೂತ್ಸ್ನ ಹಾಳು ಮಾಡಿ, ಇವ್ರಿಗೇನು ಎಂಡ ಕುಡ್ಸಾರು ಅವ್ರನ್ನ ಆಟ ಆಡಿಸ್ತೀವಿ, ಎಜುಕೇಶನ್ ಕೊಡಲ್ಲ. ಇವ್ರು ನಮ್ ಭಿಕ್ಷೆಗೆ ಕಾಯ್ಬೇಕು. ಇವತ್ತು ನೋಡಿ ಈ ದೇಶದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಶಿಕ್ಷಣ ಆರೋಗ್ಯಕ್ಕೆ ಮಹತ್ವ ಇಲ್ಲ. ಅದು ಕೊಟ್ರೆ ಅವ್ನ್ ಮೇಲ್ ಬರ್ತಾನೆ. ಇವ್ರು ಕೂಡ 200 ರೂಪಾಯಿಗೆ, ಇವ್ರು ಕೂಡ ಬಿರಿಯಾನಿಗೆ ಯಾವನು ಪ್ರಚಾರಕ್ಕೆ ಬರಲ್ಲ. ಇವ್ರಿಂದ ನಾಯಕರು ಅಂತ ಜೈಕರ್ ಹಾಕೊಂಡು ಯಾರು ಬರಲ್ಲ. ಶಿಕ್ಷಣ ಆರೋಗ್ಯ ಸಿಕ್ಕರೆ ಇದು ವೆರಿ ಇಂಪಾರ್ಟೆಂಟ್. ಅದನ್ನೇ ಇವ್ರು ಕೊಡಲ್ಲ. ಏನೋ ನಾನೇನು ಅಲ್ಲಿ ಕೊಡಿಸ್ತೀನಿ, ದೇವ್ರ ಹತ್ರ ಕಳಿಸ್ತೀನಿ, ಇದು ಮಾಡ್ತೀನಿ, ಟೂರ್ ಕೊಡ್ತೀನಿ, ಇದು ಬೇಡ ಸ್ವಾಮಿ. ಫಸ್ಟ್ ಕೊಡಿ. ನೀವು ನಿಜವಾಗಾದ್ರೆ ಮುಸ್ಲಿಂ ಏರಿಯಾಗಳಲ್ಲಿ ಒಳ್ಳೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗಳನ್ನ ಓಪನ್ ಮಾಡಿ, ಸ್ಕೂಲ್ಗಳನ್ನ ಅವ್ರಗಳಿಗೆ ಒಳ್ಳೆ ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡಿ, ಸ್ಕೂಲ್ಗಳಿಗೆ ಆಸ್ಪತ್ರೆಗಳಿಗೆ ಒಳ್ಳೆ ಡಾಕ್ಟರ್ಗಳನ್ನ ಅಪಾಯಿಂಟ್ ಮಾಡಿ, ಅಲ್ಲೊಂದೊಂದು ಈಗ ಎಷ್ಟೊಂದು ಕೇರಿಗಳಲ್ಲಿ ನಮ್ಮ ಕ್ಲಿನಿಕ್ಗಳನ್ನ ಮಾಡಿ. ಇವತ್ತು ನಮ್ಮ ಕ್ಲಿನಿಕ್ ಇದಾವೆ, ಡಾಕ್ಟರ್ಗಳೇ ಇಲ್ಲ, ನರ್ಸ್ಗಳಿಲ್ಲ, ಲ್ಯಾಬ್ ಟೆಕ್ನಿಷಿಯನ್ಸ್ ಇಲ್ಲ, ಬಗೆ ಅಲ್ಲಿ ಖಾಲಿ ಹೊಡಿತಾ ಇರ್ತದೆ. ಆ ಪರಿಸ್ಥಿತಿನ ಅದು ಅವ್ರ ಏರಿಯಾಗಳಲ್ಲೇ ಮಾಡಿ, ನಮ್ದೇನೋ ಅಭ್ಯಂತರ ಇಲ್ಲ, ಮಾಡಿ ಎಲ್ರಿಗೂ ಕೊಡಿ, ತಪ್ಪಿಲ್ಲ. ಅಂತದ್ ಮಾಡಿ ಇದೆಲ್ಲ ಸುಮ್ಮನೆ ಬೋಗಸ್ ಮೇಡಮ್, ಇದು ಕಂಪ್ಲೀಟ್ಲಿ ಬೋಗಸ್. ಇದು ಅಲ್ಲ, ಇದು ಪೊಲಿಟಿಕಲ್ ಗಿಮಿಕ್ ಅಂತ. ಅಂದ್ರೆ ಈ ಟೈಮಲ್ಲಿ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಮಗದೊಂದು ಪ್ರಯತ್ನ, ಹೊಸ ದಾಳನ. ಇದರಿಂದ ಏನು ಅವ್ರಿಗೆ ಯಾವ ಇದು ಏನು ಪ್ಲಸ್ ಪಾಯಿಂಟ್ ಏನು ಆಗಲ್ಲ. ಇವ್ರದ್ದು ಏನಂದ್ರೆ ಸುಮ್ಮನೆ ಇಂದ ಅಂತ ಹೇಳ್ಕೊಳ್ಳೋಕೆ ಇದೊಂದು ಕಿರೀಟ ಹಾಕೊಳ್ಳೋ ಒಂದು ಸೆಲ್ಫ್, ಇವರೇ ಕಿರೀಟ ಹಾಕೊಳ್ಳೋಕೆ ಒಂದು ಮಾಡ್ತಾ ಇರೋ ಒಂದು ಗಿಮಿಕ್ ಅಂತ ಹೇಳ್ಬೋದು. ರೈಟ್. ನೀವು ದಿಲೀಪ್ ಅವ್ರು ಹೇಳಬೇಕು. ಈಗ ನೋಡಿ, BJP ಅಂದಾಗ ಅಫ್ಕೋರ್ಸ್ ನೀವು ಎಷ್ಟೇ ಪಾಸಿಟಿವ್ ಆಗಿ ಮಾತಾಡಿದ್ರು ಕೂಡ ಮುಸಲ್ಮಾನ್ ಸಮುದಾಯ ಅಂದಾಗ BJP ಅಷ್ಟಾಗಿ ಓಲೈಸಲ್ಲ, ನಿಮಗೂ ಅವ್ರಿಗೂ ಅಷ್ಟು ಕನೆಕ್ಟ್ ಆಗಲ್ಲ ಅನ್ನುವಂಥ ಒಂದು ಮಾತಿದೆ. ಇದರ ನಡುವೆ ನೀವಾಗಲೇ ಹೇಳ್ತಾ ಇದ್ದೀರಿ ನಾವೇನು ಮುಸ್ಲಿಂ ವಿರೋಧಿ ಅಲ್ಲ ಅಂತ ಹೇಳ್ತಾ ಇದ್ರಿ. ಹೆಂಗೆ ನೀವು ಪರವಾಗಿದ್ದೀರಿ? ಅಲ್ಲ, ಈಗ ನಾವು ಮುಸಲ್ಮಾನ್ ವಿರೋಧಿಗಳಲ್ಲ, ದೇಶದ ಅಭಿವೃದ್ಧಿಯ ಪರ, ರಾಷ್ಟ್ರೀಯತೆ ಪರ ಇರ್ತಕ್ಕಂಥವ್ರು ಯಾರೇ ಆಗಿರ್ಲಿ ಅವ್ರ ಪರ ನಿಂತ್ಕೋತೀವಿ ನಾವು. ನಮ್ಮ ಸಿದ್ಧಾಂತ ಇರ್ತಕ್ಕಂಥದ್ದು ರಾಷ್ಟ್ರೀಯತೆ, ನ್ಯಾಷನಲಿಸಮ್ಗೆ ಪ್ರೀತಿಸೋರಾದ್ರೆ ಈ ದೇಶದಲ್ಲಿ ಎಲ್ಲರೂ ನಾವು ಓಲೈಸ್ತೀವಿ. ನಾವು ನಮ್ಮ ಈ ದೇಶವನ್ನು ಒಪ್ಕೊಳ್ಳೋರು ಯಾರ್ಯಾರಿದ್ದಾರೋ ಎಲ್ಲರೂ ಅವ್ರ ಪರವಾಗಿ ನಿಂತ್ಕೋತೀವಿ. ಸೊ ಇವತ್ತು ಮುಸಲ್ಮಾನರಿಗೆ ನಿಜವಾಗ್ಲೂ ಸಿಗ್ಬೇಕಾಗಿರೋದೇನು? ಅಲ್ಲ, ಒಂದು ಹಂತದ ವಿರೋಧ ಇದೆ BJPಗೆ.
BJP ಅಂದಾಗ ಮುಸಲ್ಮಾನರಿಗೆ. ಈಗ ನೀವು 4%ನ ಮೀಸಲಾತಿಯನ್ನು ವಿರೋಧಿಸ್ತಾ ಇರೋದ್ರಿಂದಾಗಿ ಮತ್ತೊಂದಷ್ಟು ವಿರೋಧ ಕಟ್ಕೊಂಡಂಗೆ ಆಗಲ್ವಾ? ಆ ಒಂದು ಆತಂಕ ಇಲ್ವಾ ನಿಮಗೆ? ನೋಡಿ, ಈಗ 4% ಮೀಸಲಾತಿಯನ್ನ ಇವರು ಯಾವ ಆಧಾರದ ಮೇಲೆ ಕೊಡ್ತಾ ಇರೋದು ಇಂಪಾರ್ಟೆಂಟ್. ಈಗ ಗುತ್ತಿಗೆದಾರರು ಏನಾದ್ರೂ ಹೋರಾಟ ಮಾಡಿದ್ದಾರಾ? ಈ ದೇಶದಲ್ಲಿ ನೋಡಿ, ಪಂಚಮಸಾಲಿ ಹೋರಾಟ ನಡೀತಾ ಇದೆ, ಅವ್ರಿಗೆ ಇಟ್ಕೊಂಡು ಓಡಿಸ್ತಾರೆ ಇವರು, ಸ್ವಾಮೀಜಿಗಳು ಓಡಿಸ್ತಾರೆ, ಪೊಲೀಸ್ನವ್ರು ಬಿಟ್ಟು ಅರೆಸ್ಟ್ ಮಾಡಿಸ್ತಾರೆ, ಎಲ್ಲ ರಾದ್ದಾಂತಗಳು ಮಾಡ್ತಾರೆ, ಆದ್ರೂ ಸಹ ನಾವು ನಿಮ್ಗೆ ರಿಸರ್ವೇಶನ್ ಕೊಡಲ್ಲ ಅಂತ ಹೇಳ್ತಾರೆ. ಅದೇ ಮುಸಲ್ಮಾನರು ಯಾವತ್ತಾದ್ರೂ ಬಂದು ಗುತ್ತಿಗೆದಾರರು ಒಂದೇ ಒಂದು ಹೋರಾಟ ಮಾಡಿದ್ರೆ ನಮ್ಗೆ 4% ಮೀಸಲಾತಿ ಕೊಡಿ, ಅದು ನೀವು ಒಳ ಮೀಸಲಾತಿ ಕೊಡಿ, 24% ಇದ್ದದನ್ನ ಕಿತ್ತಾಕ್ಬಿಟ್ಟು OBC 4% ನಮಗೆ ಕೊಡಿ, ಯಾವತ್ತಾರು ಹೋರಾಟ ಮಾಡಿ ನೋಡಿದ್ರಾ? ಇಲ್ಲ. ಆದ್ರೆ ನೀವು ಕೇಳಿಲ್ಲ ಅಂದ್ರೂ ಕೊಡ್ತಾ ಇದ್ದೀರಲ್ಲ, ಯಾಕೆ? ನೀವು ಕೇಳಿಲ್ಲ ಅದಂದ್ರೂ ಚಿನ್ನದ ಮೊಟ್ಟೆ ತೆಗೆದುಕೊಳ್ಳಿ ಅಂತ ಕೊಡ್ತಾ ಇದ್ದೀರಲ್ಲ, ಇದ್ರ ವಿರುದ್ಧ ನಾವು ಅಲ್ಲ ಸ್ವಾಮಿ. ನೀವು ಈ ದೇಶದಲ್ಲಿ ಬರೀ ಯಾವಾಗಲೂ ನೀವು ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಡ್ತೀರಿ, ಹಿಂದೂ ವಿರೋಧಿತನವನ್ನ ಉಪಯೋಗಿಸ್ಕೊಂತೀರಿ. ಮುಸಲ್ಮಾನರು ಪರವಾಗಿ ನಿಂತ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಅವ್ರು ಓಟ್ ಬೀಳ್ತವೆ. ಹಿಂದೂಗಳನ್ನ ಬೈದ್ರೆ, ಹಿಂದೂ ಸಂಸ್ಕೃತಿಯನ್ನ ಬೈದ್ರೆ, ಕುಂಭಮೇಳಕ್ಕೆ ಹೋದ್ರೆ ದೇಶದ ಅಭಿವೃದ್ಧಿ ಆಗುತ್ತಾ ಅಂತ ಕುಂಭಮೇಳನ ವಿಡಂಬನೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಮುಸಲ್ಮಾನರು ನಮ್ಗೆ ಓಟ್ ಹಾಕ್ತಾರೆ. ಆದ್ರೆ ನಮ್ಮವ್ರು ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ಅಂತಕ್ಕಂಥ ನಮಗೂ ಪ್ರಶ್ನೆ ಇದೆ. ಕರೆಕ್ಟ್. ಈ ಹೇಳಿಕೆಗಳಿಂದ ನಮ್ಮಲ್ಲಿ ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ಅಂತನ. ಅದೇ ಇವ್ರು ತಾಕತ್ತಿದ್ರೆ ಇವ್ರು ಹಜ್ ಯಾತ್ರೆಗೆ ಹೋದ್ರೆ ದೇಶದ ಅಭಿವೃದ್ಧಿ ಆಗ್ತದ ಅಂತ ಹೇಳಿ, ಇದೇ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿ. ಬೆಳಿಗ್ಗೆ ಎದ್ರೆ ನೀವು ಹಜ್ ಯಾತ್ರೆಗೆ ಹೋಗ್ಬೇಕು ಅಂತ ಹೇಳ್ತೀರಲ್ಲ, ಅದಕ್ಕೆ ಹೋದ್ರೆ ನೀವು ದೇಶ ಅಭಿವೃದ್ಧಿ ಆಗುತ್ತಾ? ರಂಜಾನ್ ಉಪವಾಸ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗುತ್ತಾ ಅಂತ ಒಂದೇ ಒಂದು ಹೇಳಿಕೆ ಕೊಡಲ್ಲ. ಯಾವಾಗ್ಲೂ ಯಾಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ ಮುಸಲ್ಮಾನರು ಸಂಪೂರ್ಣವಾಗಿ ಓಟ್ ಹಾಕ್ಲಿ. ಎಲ್ಲೋ ಒಂದ್ ಕಡೆ ಈಗ ಆಲ್ರೆಡಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಆಗ್ಬಿಟ್ಟಿದ್ದಾರೆ, ಅಷ್ಟೊಂದು ಓಟ್ ಇದೆ ಅಂತ ಆಯ್ತು. ಈಗ ನೋಡಿ, ಕಾಶ್ಮೀರದಲ್ಲಿ 50% ಮುಸಲ್ಮಾನರಿದ್ದಾರೆ, ಕೇರಳದಲ್ಲಿ 40% ಮುಸಲ್ಮಾನರಿದ್ದಾರೆ. ಅವರೆಲ್ಲ ಎಲ್ಲ ಅಲ್ಪಸಂಖ್ಯಾತರು ಅಂತ ಅನ್ಸ್ಕೊಂತಾರೆ, ಅವರೆಲ್ಲ ಬಹುಸಂಖ್ಯಾತರಾಗ್ಬಿಟ್ಟಿದ್ದಾರೆ. ಬಗ್ಗೆ ಮಾತಾಡ್ತೀನಿ ನೋಡಿ. ಇವತ್ತು ಬಿಜೆಪಿ ಹಲವಾರು ಪ್ರಶ್ನೆಗಳನ್ನ ಕೇಳಿದೆ, ವಿಶೇಷವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅಂದಾಗ ದಿಲೀಪ್ ಅವರೇ ಅಲ್ಪಸಂಖ್ಯಾತರು ಅಂದಾಗ ಬರೀ ಮುಸ್ಲಿಮ್ರ ಅಂತ ಒಂದು ಪ್ರಶ್ನೆ ಮಾಡಿದ್ರು. ಅದನ್ನ ಎಲಾಬ್ರೇಟ್ ಮಾಡೋದಾದ್ರೆ, ಎಕ್ಸ್ಪ್ಲೇನ್ ಮಾಡೋದಾದ್ರೆ ಏನ್ ಹೇಳ್ತೀವಿ? ಅದೇ ಈಗ ನಮ್ಮ ಪ್ರಶ್ನೆನೂ ಅದೇನೆ. ನೀವು ರಿಸರ್ವೇಶನ್ ಕೊಡ್ತೀವಿ ಅಂತಂದ್ರೆ, ಈಗ ಅಲ್ಪಸಂಖ್ಯಾತ ಅಂತಕ್ಕಂಥ ಪದನೇ ಇರಲಿಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ನೀವು ನಮ್ಮ ಮೈನಾರಿಟಿ ಇರ್ತಕ್ಕಂಥ ಪದನೇ ಅಂಬೇಡ್ಕರ್ ಅವರು ಇಂಟ್ರೊಡ್ಯೂಸ್ ಮಾಡಲಿಲ್ಲ. ತದನಂತರ ತುಷ್ಟೀಕರಣಕ್ಕೋಸ್ಕರ ಅಲ್ಪಸಂಖ್ಯಾತರ ಒಂದು ಮೈನಾರಿಟಿ ಒಂದು ಪದವನ್ನು ತೆಗೆದುಕೊಂಡ್ಬಂದ್ರು. ಸೊ ತೆಗೆದುಕೊಂಡ್ಬಂದ್ರು ಸರಿ. ನಿಮ್ಗೆ ಅಲ್ಪಸಂಖ್ಯಾತರು ಅಂತಂದ್ರೆ ಯಾವಾಗಲೂ ನೋಡಿ, ಈ ರಾಜ್ಯದಲ್ಲಿ ಏನ್ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಂದ್ರೆ, ನೀವು ಯಾವುದೇ ಒಂದು ಪದ ನೋಡಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪದ ನೋಡಿ, ಅಲ್ಪಸಂಖ್ಯಾತರ ಪರವಾಗಿದ್ದಾರೆ ಅಂತಂದ್ರೆ ಮುಸಲ್ಮಾನರು ಅಂತ ಫಿಕ್ಸ್ ಆಗ್ಬಿಡ್ಬೇಕಲ್ಲಿ. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಪರವಾಗಿದ್ದಾರೆ ಬುಸಲ್ಮಾನರಲ್ಲಿ ಜೈನ ಬರಲ್ಲ, ಬೌದ್ಧ ಬರಲ್ಲ, ಅಥವಾ ಪಾರ್ಸಿ ಬರಲ್ಲ, ಇನ್ನೊಂದು ಬರಲ್ಲ, ಕ್ರಿಶ್ಚಿಯನ್ರು ಬರಲ್ಲ. ಇವ್ರು ಯಾರ ಅವಶ್ಯಕತೆನೂ ಇಲ್ಲ ಇವರಿಗೆ. ಮುಸಲ್ಮಾನರು ಯಾಕೆ ಅಂತಂದ್ರೆ ವೋಟ್, ಅವ್ರ ಪರ್ಸೆಂಟೇಜ್ ಈಗ 10 to 12% ಅವರು ಇರೋದ್ರಿಂದ ಈಗ ಅವರು ಅವರ ಒಂದು ವೋಟ್ ಅವ್ರಿಗೆ ಬೇಕಾಗಿದೆ, ಭದ್ರವಾಗಿ 12% ಬೇಕು. ಎಲ್ಲೋ ಒಂದ್ ಕಡೆ JDS BJP ಜೊತೆ ಸೇರಿಸ್ತಾ ಇದ್ದಾರೆ ಅವರು, ಬೇಕು ಅಂತೇಳಿ. ನಾವು ಇಲ್ಲ ಅಂತ ಅವ್ರ ಸೈದ್ಧಾಂತಿಕವಾಗಿ ಹೇಳ್ಕೊತಾ ಇದ್ರು ಸಹ BJP ಜೊತೆ ಸೇರಿದ್ರೆ ನೀವು ಕೋಮುವಾದಿಗಳು ಅಂತ ಅವರು ಫಿಕ್ಸ್ ಮಾಡ್ತಿದ್ದಾರೆ. ಅದೊಂದು ನರೇಟಿವ್ ಫಿಕ್ಸ್ ಮಾಡ್ತಿದ್ದಾರೆ. ಅಲ್ಲ ನೋಡಿ, ಕೋಮುವಾದಿಗಳು ಅಂತ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು. BJP ಅವ್ರನ್ನ ಕೋಮುವಾದಿಗಳು ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಇವ್ರ ಪ್ರಕಾರ ಕೋಮುವಾದಿಗಳು ಹಾಗೆ ಬಿಡೋಣ ಬಿಡಿ, ನಾವು ಈ ದೇಶದ ಬಹುಸಂಖ್ಯಾತರ ಪರವಾಗಿದ್ದೀವಿ ಅಂತ ನಾವು ಹೇಳ್ತೀವಿ. ನಮ್ಮ ಸೈದ್ಧಾಂತಿಕವಾಗಿ 1952ರಿಂದ ನಾವು ಅದೇ ಹೇಳ್ಕೊಂಡ್ ಬಂದಿರೋದು. ನಾವು ರಾಷ್ಟ್ರೀಯತೆ ಪರ ಮತ್ತೆ ಬಹುಸಂಖ್ಯಾತರ ಪರ, ಹಿಂದುತ್ವದ ಪರ. ಹಿಂದೂಯಿಸಂ ಅನ್ನೋದೇನು? ಈ ದೇಶದ ಒಂದು ಮೂಲ ಸಂಸ್ಕೃತಿ. ಹಿಂದುತ್ವ ಅಂತಕ್ಕಂಥದ್ದು ಮೂಲ ಸಂಸ್ಕೃತಿ. ಈ ದೇಶದ ಹಿಂದೂಗಳು ಪ್ರತಿಯೊಂದು ಗಿಡ, ಮರ, ಪ್ರಾಣಿ, ಪಕ್ಷಿ, ಕಲ್ಲು, ಮಣ್ಣು, ಸೂರ್ಯ, ಚಂದ್ರ ಪ್ರತಿಯೊಂದನ್ನು ಪೂಜಿಸ್ತಾರೆ, ಪ್ರತಿಯೊಂದು ದೇವರನ್ನು ನೋಡ್ತಾರೆ. ಈ ಇಡೀ ಪ್ರಪಂಚ ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ವಿಚಾರದಲ್ಲಿ ಪೂಜೆ ಮಾಡೋದಾದ್ರೆ ನಾವು ಪ್ರಕೃತಿನ ಆರಾಧನೆ ಮಾಡ್ತೀವಿ. ಅದು ಕೂಡ ಹೆಮ್ಮೆ ಇದೆ ನಮಗೆ BJP ಅವರಿಗೆ. ನಾವು ಬಹುಸಂಖ್ಯಾತರಾಗಿರೋದ್ರಿಂದ ನಾವು ಬಹುದೇವ ಆರಾಧಕರು ಮತ್ತೆ ಪ್ರಕೃತಿ ಆರಾಧಕರು ಅಂತಕ್ಕಂಥದ್ದು. ಮತ್ತೆ ಆ ವಿಚಾರದಲ್ಲಿ ಇವತ್ತು ಹೇಳಿರ್ತಕ್ಕಂಥದ್ದು ವಿಜಯೇಂದ್ರ ಅವರು, ಅವರ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ. ಇವ್ರ ಕಣ್ಣಿಗೆ ಅದೇ ರೀತಿ ಇವ್ರು ಏನಾದ್ರೂ ಬೇರೆ ಹಿಂದುಳಿದ ಜಾತಿಯವ್ರನ್ನ ಇವರು ಅಭಿವೃದ್ಧಿ ಮಾಡೋದೇ ಆದ್ರೆ ಇನ್ನು ಇದ್ದಾರೆ, ವಿಶ್ವಕರ್ಮ ಇದ್ದಾರೆ, ಗೊಲ್ಲ ಸಮುದಾಯ ಇದೆ, ಕಾಡುಗೊಲ್ಲ ಸಮುದಾಯ ಇದೆ, ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವ್ರು, ಕುರುಬ ಸಮುದಾಯ ಇದೆ. ಕುರುಬ ಸಮುದಾಯದಲ್ಲಿ ಬೇರೆ ಬೇರೆ ಕಮ್ಯುನಿಟಿ ಬರ್ತವೆ, ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವ್ರು. ಅಂತರ್ನ ಉದ್ಧಾರ ಮಾಡಲಿ. ಸವಿತಾ ಸಮುದಾಯ ಇದೆ, ವಿಶ್ವಕರ್ಮ ಸಮುದಾಯ ಇದೆ. ಇಂಥವ್ರು ಯಾರು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಮತ್ತೆ ಇವ್ರ ಹೋರಾಟಗಳು ಕಾಣಿಸ್ತಾ ಇಲ್ಲ. ಕಾಡುಗೊಲ್ಲ ಸಮುದಾಯ ಸುಮಾರು ದಿವಸದಿಂದ ಹೋರಾಟ ಮಾಡ್ತಾ ಇದೆ, ಕುರುಬ ಸಮುದಾಯ ಸುಮಾರು ದಿವಸದಿಂದ ಹೋರಾಟ ಮಾಡ್ತಾ ಇದೆ, ನಮ್ಗೆ ರಿಸರ್ವೇಶನ್ ಕೊಡಿ ಅಂತ. ಏನೂ ಕೇಳ್ದಲೆ ಇವತ್ತು ಇವ್ರು ಮತ್ತೆ ಇದು ತುಷ್ಟೀಕರಣಕ್ಕೂ ಇನ್ನೊಂದೇನು ಹೇಳ್ತೀನಿ ಮೇಡಮ್. ಇವ್ರು ನೋಡಿ, ಯಾವಾಗಲೂ ಯಾವ ರೀತಿ ತುಷ್ಟೀಕರಣವನ್ನ ರಾಜ್ಯದಲ್ಲಿ ಎತ್ಕಡ್ತಾ ಇದ್ದಾರೆ ಅಂತಂದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದಾಗ ಅಲ್ಲಿದ್ದವನೊಬ್ಬ ಮುಸಲ್ಮಾನ್ ವ್ಯಕ್ತಿನ ಒಂದು ಕಾರಣಕ್ಕೋಸ್ಕರ ಇವ್ರು ಎಷ್ಟು ದಿನ ತೆಗೆದುಕೊಂಡ್ರು. FSL ರಿಪೋರ್ಟ್ ಬರಬೇಕು ಅಂತಂದ್ರು, FSL ರಿಪೋರ್ಟ್ನ ಪ್ರೈವೇಟ್ ಆಗಿ ತೆಗೆಸ್ಕೊಂಡಿದೀವಿ ಅಂತಂದ್ರು ಪ್ರಿಯಾಂಕಾ ಗಾಂಧಿ. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು, ನಾನು FSL ರಿಪೋರ್ಟ್ ಅನ್ನ ಪ್ರೈವೇಟ್ ಆಗಿ ತರಿಸ್ಕೊಂಡಿದೀವಿ, ಅದರೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದಿಲ್ಲ, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಅಂದಿದ್ರು ಅಂತಂದ್ರು. ಅದಾದ್ಮೇಲೆ ಸರ್ಕಾರದ FSL ಬಂದು ಅಂದಿದ್ದಾನೆ ಅಂತ ಅಂದ್ಮೇಲೆ ಅವ್ರ ಮೇಲೆ ಏನ್ ಆಕ್ಷನ್ ತೆಗೆದುಕೊಂಡ್ರು? ಅದೇ ನಾಸೀರ್ ಹುಸೇನ್ ಕಿತ್ತಾಕ್ಬೇಕಾಯ್ತಲ್ವ MLC ನ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹಿಂದೂಸ್ತಾನದಲ್ಲಿ ಅಂತಾರೆ, ದೇಶ ವಿರೋಧಿ ಹೇಳಿಕೆ ಅಲ್ವಾ? ದೇಶ ವಿರೋಧಿ ಹೇಳಿಕೆ ಕೊಡ್ತಕ್ಕಂಥವ್ರು ದೇಶ ವಿರೋಧಿಗಳಲ್ವಾ? ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಂಡವ್ರಲ್ಲ.
ಯಾಕೆ ಉಳಿಸ್ಕೊಂಡ್ರು ಅಂದ್ರೆ ಒಬ್ಬ ಮುಸಲ್ಮಾನ ಅನ್ನೋ ಒಂದು ಕಾರಣಕ್ಕೋಸ್ಕರ ಉಳಿಸ್ಕೊಂಡ್ರು. Got it. ಇದೇ ಕೆಲಸವನ್ನು ಯಾರಾದ್ರೂ ಬಿಜೆಪಿ ಅವ್ರು ಏನಾದ್ರೂ ಅಂದ್ಬಿಟ್ಟಿದ್ರೆ ಬಾಯಿ ತಪ್ಪ ಅಂದ್ಬಿಟ್ಟಿದ್ರು ಒಂದು ಕೇಸ್ ಹಾಕ್ಬಿಟ್ಟಿರೋರು. ಮಂಡ್ಯದಲ್ಲಿ ಬಾಯಿ ತಪ್ಪಿ ಜಿಂದಾಬಾದ್ ಅನ್ನೋದ ಹೋಗಿ ಮುರ್ದಾಬಾದ್ ಅಂತ ಅಂದ್ರೆ ಅದಕ್ಕೊಂದು ಕೇಸ್ ಹಾಕಿದ್ರು ಬೇಕು ಅಂತ. ಈ ರೀತಿ ಮುಸಲ್ಮಾನ್ ಓಲೈಕೆ ಇವರು ಈ ದೇಶದ ಬಹುಸಂಖ್ಯಾತರ ಚಟ್ಟ ಕಟ್ಲಿಕ್ಕೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರೆಲ್ಲ ಸೇರ್ಕೊಂಡು ಚಟ್ಟ ಕಟ್ಲಿಕ್ಕೆ ಕೊಟ್ಟಿದ್ದಾರೆ. ಇದು ಅರ್ಥ ಆಯ್ತಾ ಅಲ್ಲ ನಮ್ಮವ್ರಿಗಷ್ಟೇನೆ. ರೈಟ್. ಈ ಧರ್ಮದ ಹೆಸರಲ್ಲಿ ಸಮಾಜ ಮತ್ತು ನಾಡನ್ನು ಒಡೆಯುವ ಕೆಲಸ ಆಗ್ತಾ ಇದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನಿಮ್ಮ ಸ್ಟ್ಯಾಂಡ್ ಏನು ಅಂತ ತಿಳಿಸ್ಬೇಕು. ಅಟ್ ದ ಸೇಮ್ ಟೈಮ್ ಯಾವ ಆಧಾರದಲ್ಲಿ ಈಗ ಗುತ್ತಿಗೆ ಮೀಸಲಾತಿ ಅನ್ನೋದು ಆಗಬೇಕು ಅಂತೀರಿ ನಾಗೇಂದ್ರ ಅವರೇ? ನೋಡಿ, ಅದಕ್ಕೆ ನೀವು ಕೇಳಿದ ಒಂದು ವಿಚಾರದಲ್ಲಿ ಇವತ್ತು ಬಿ ಜೆ ಪಿ ಏನು ಮುಸ್ಲಿಮ್ಸರ ವಿರೋಧ ಇಲ್ಲ. ಇದು ಶಾಂತಿಯ ತೋಟ ಅಂತ ಏನು ಹೇಳ್ತಾ ಇದೀವಿ, ಎಲ್ಲ ಒಂದೇ ದೇಶದಲ್ಲಿ ಇರೋವಂಥವ್ರು. ಈ ಬಿ ಜೆ ಪಿ ನೋಡ್ಬೇಕು, ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದ ಹೆಗ್ಗಳಿಕೆ ಯಾರಿಗಿದೆ? ಹೆಗ್ಗಳಿಕೆ ಯಾರಿಗಿದೆ? ಕಾಂಗ್ರೆಸ್ ಮಾಡಿದ್ರ, ಬಿಜೆಪಿ ಮಾಡಿದ್ರ? ಬಿಜೆಪಿಯೇ ಮಾಡಿದ್ರು. ಇವತ್ತು ಜೀವಂತ ಸಾಕ್ಷಿ ಇದೆ. ಆಂಧ್ರ ಪ್ರದೇಶದಲ್ಲಿ ಅಬ್ದುಲ್ ನಜೀರ್ ಸಾಹೇಬ್ರು ಇವತ್ತು ಗವರ್ನರ್ ಆಗಿದ್ದಾರೆ. ಅವರು ಮುಸ್ಲಿಮ್ಸ್ ಅಲ್ವಾ? ಅವ್ನು ಮಾಡಿದವ್ರು ಯಾರು? ಬಿಜೆಪಿ ಅಲ್ವಾ? ಸೊ ಇಲ್ಲಿ ಬಿಜೆಪಿ ಮುಸ್ಲಿಮ್ಸ್ ವಿರೋಧ ಇಲ್ಲ, ರಾಷ್ಟ್ರದ ಅಭಿವೃದ್ಧಿ ಅಂತ ಹೇಳ್ಬೇಕು. ರಾಷ್ಟ್ರದ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅದೇ ಪ್ರಮುಖ ಅಜೆಂಡಾ. ಅದೊಂದು ಅಜೆಂಡಾ. ಆ ಅಜೆಂಡಾ ಬೇಸ್ ಮೇಲೆನೆ ಇವತ್ತು ಈ ರಾಜ್ಯ ನಡೀತಾ, ದೇಶ ನಡೀತಾ ಇರೋದು. ಇವತ್ತು ನಾನು ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕೊಟ್ಟಿರೋ ಮೀಸಲಾತಿ ಫಸ್ಟ್ SC/ST ಸಮುದಾಯನ ಫಸ್ಟ್ ನೀವು ತಗೊಂಬನ್ನಿ ಆಚೆ. ಅವ್ರನ್ನ ಬ್ರೈಟ್ ಮಾಡಿ, ಅವ್ರು ಡೆವಲಪ್ಮೆಂಟ್ ಮಾಡಿ. ಇವತ್ತು ಅವ್ರು ಕರೆದಿರೋದೇನು 1 ಕೋಟಿ ಇವತ್ತು ಕೊಟ್ಟಿದ್ದೀರಲ್ಲ, 10 ವರ್ಷ ಹೋರಾಟ ಮಾಡಿ ಇವತ್ತು 50 ಲಕ್ಷದಿಂದ 1 ಕೋಟಿ ಕರೆದಿದ್ದೀರಲ್ಲ, ನೀವು 14,000 ಕಾಂಟ್ರಾಕ್ಟರ್ ಗುತ್ತಿಗೆದಾರ ಇವತ್ತು ರಾಜ್ಯದಲ್ಲಿ ಇರೋದು. ಏನು ಬರೀ ದಲಿತರು ಗುತ್ತಿಗೆದಾರೆ 14,000 ಜನ ಇದ್ದಾರೆ. ಅದಕ್ಕೆ 14,000 ಜನ ಗುತ್ತಿದಾರಿಗೆ ನೀವು ಕೆಲಸ ಕೊಟ್ಟಿದ್ದೀರಾ? ಇವತ್ತು ನೀವು ಫ್ರೀ ಅಂತ ಹೇಳಿದ್ರಿ. ಇವತ್ತು ಅದೇ ಒಂದು ಗುತ್ತಿಗೆದಾರನ ಕೆಲಸ ಕೊಟ್ಟರೆ, ನೀವು ಒಂದು ಟೆಂಡರ್ ಕರೆದು ಒಂದು ಕೆಲಸ ಅವ್ರು ಕೊಟ್ಟರೆ ಅಂದರೆ 100 ಕುಟುಂಬಗಳು ಬದುಕ್ತವೆ, 100 ಫ್ಯಾಮಿಲಿಗಳು ಬದುಕ್ತವೆ ಕೆಲಸ ಮಾಡಿ. ಇವತ್ತೊಬ್ಬ ಗುತ್ತಿಗೆದಾರ ಬಂದರೆ ಇದ್ ಕಡೆ ಅಭಿವೃದ್ಧಿನೂ ಆಗುತ್ತೆ, ಆ ಒಂದು ಕ್ಷೇತ್ರ ಅಭಿವೃದ್ಧಿನೂ ಆಗುತ್ತೆ. ಮತ್ತು ಅಲ್ಲಿರೋಂಥ 100 ಜನ ಯುವಕರು ಕೆಲಸ ಸಿಗುತ್ತೆ, 100 ಜನ ಮಹಿಳೆಯರ ಕೆಲಸ ಸಿಗುತ್ತೆ. ಅಲ್ಲಿ ಅವರು ದುಡಿದು ಸಬಲರಾಗ್ತಾರೆ. ನೀವಾಗಲೇ ಹೇಳ್ತಾ ಇದ್ರಿ ಜಮೀರ್ ಅವರ ಹಿಂಬಾಲಕರಿಗೆ ಅಷ್ಟೇ ಸಿಕ್ಬಿಡುತ್ತೆ ಅಂತ ಹೇಳಿ. ಅಲ್ಲ, ಈಗ SC/ST ಸಮುದಾಯ ಅಂದಾಗ ಯಾರೋ ಪ್ರಬಲ ನಾಯಕರ ಹಿಂಬಾಲಕರಿಗೆ ಗುತ್ತಿಗೆ ಸಿಗೋದಿಲ್ವ ಹಂಗಾರೆ? ನೋಡಿ, ಅದನ್ನ ಇರ್ಬೋದು, ನಾನು ಇಲ್ಲ ಅಂತ ಅದನ್ನ ಎಲ್ಲೂ ಅಲ್ಗೇಳಕ್ಕಾಗಲ್ಲ. ಅದು ಇರ್ಬೋದು. ಇವತ್ತು ಏನಾಗಿದೆ ಅಂತಂದ್ರೆ, ಬಲಿಷ್ಠರು ಮಾತ್ರ ಟೆಂಡರ್ ಹಾಕಕ್ಕಾಗುತ್ತೆ, ಎಲ್ಲರೂ ಟೆಂಡರ್ ಹಾಕಕ್ಕಾಗಲ್ಲ, ಎಲ್ಲರೂ ಸಮರ್ಥರಲ್ಲ. ಇವಾಗ 7 ಕೋಟಿ ಜನ ಇದ್ರೆ 7 ಕೋಟಿ ಜನ ಟೆಂಡರ್ ಮಾಡೋಕ್ಕಾಗಲ್ಲ. ಅಲ್ಲಿ ಬಲಿಷ್ಠರು ಮತ್ತೆ ಯಾರು ಅಧಿಕಾರ ಉಳ್ಳವರು ಮತ್ತೆ ಬಲಿಷ್ಠರು ಅನವಂತರು ಮಾತ್ರ ಟೆಂಡರ್ಗಳು ಮಾಡೋಕ್ಕಾಗೋದು. ಇವತ್ತೇನಾದ್ರು ಟೆಂಡರ್ಗಳು ಮಾಡೋಕೆ ಹೋಗ್ತಾ ಇದ್ದಾರೆ ಅಂದರೆ, ನಾವು ಕಂಡಂಗೆ ಏನಿವತ್ತು ಸಚಿವರ ಫಾಲೋವರ್ಗಳಿರ್ಬೋದು, MLAಗಳ ಫಾಲೋವರ್ ಇರ್ಬೋದು, ಮತ್ತು ಅನವಂತರು ಇರ್ಬೋದು, ಮತ್ತು ಅಧಿಕಾರದ ದುರುಪಯೋಗ ಮಾಡ್ಕೊಂಡಂಥ ಕಾಂಟ್ರಾಕ್ಟರ್ಗಳು ಮಾತ್ರ ಇವತ್ತು ಟೆಂಡರ್ಗಳು ಸಿಗ್ತಾ ಇದ್ದಾವೆ. ಇನ್ನು ಏನು ಒಂದು ಆನೆಸ್ಟಾಗಿ ಕೆಲಸ ಮಾಡೋಂಥ ಗುತ್ತಿಗೆದಾರರಿಗೆ ಟೆಂಡರ್ಗಳು ಸಿಗ್ತಾ ಇಲ್ಲ. ಎಲ್ಲ ಅಧಿಕಾರನ ದುರುಪಯೋಗ ಮಾಡ್ಕೊಂಡು ಟೆಂಡರ್ ತಗೊಂತಾ ಇದ್ದಾರೆ. ಇವತ್ತು 10 ವರ್ಷ ಹೋರಾಟ ಮಾಡಿದ ದಲಿತರನ್ನ ಇವತ್ತು ನೀವು ನೋಡ್ತಾ ಇಲ್ಲ. ಇವತ್ತು ಅವ್ರಿಗೆ ಗುತ್ತಿಗೆಗಳು ಸರಿಯಾಗಿ ಕೆಲಸಗಳು ಸಿಗ್ತಾ ಇಲ್ಲ. ಅವ್ರ ಬಗ್ಗೆ ಯಾವುದೇ ಥರ ಅಭಿವೃದ್ಧಿ ಯೋಚನೆ ಇಲ್ಲ. STPಯಲ್ಲಿ ಇಟ್ಟಿರೋ ಹಣ ತಂದ್ಬಿಟ್ಟು ಇವತ್ತು ನೀವು ಗ್ಯಾರಂಟಿಗಳಿಗೆ ನೀವು ಬಳಸ್ಕೊತಾ ಇದ್ದೀರಾ. ಇವತ್ತು ಗುತ್ತಿಗೆದಾರರು ಇವತ್ತು ದಯಾಮರಣ ಕರ್ಕೊಂಡು ರಾಷ್ಟ್ರಪತಿಗಳು ಲೆಟರ್ ಬರೀತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಲವೇನು? ಇವತ್ತು ನಿಮ್ಮ ಕ್ಷೇತ್ರಗಳಿಗೆ ಅನುದಾನಗಳಿಲ್ಲ. ಇವತ್ತು ನಿಮ್ಮ ಕ್ಷೇತ್ರದ ಶಾಸಕರುಗಳು ಹೇಳ್ತಾ ಇದ್ದಾರೆ, ಇವತ್ತು ನಿಮ್ಮ CM ಅಡ್ವೈಸರ್ ಇದ್ದ BR ಪಾಟೀಲ್ ಅವರು ಅನುದಾನಗಳಿಲ್ಲದೆ ನಾವು ಇವತ್ತು ಕಣ್ಣೀರು ಹಾಕ್ತಾ ಇದೀವಿ, ಕ್ಷೇತ್ರಗಳು ನಮ್ಮ ಕಡೆ ಆಗ್ತಾ ಇಲ್ಲ ಅಂತೇಳಿ CM ಅಡ್ವೈಸರ್ ಇವತ್ತು ರಾಜೀನಾಮೆ ಕೊಟ್ಟರು. ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ವಾ? ಇವತ್ತು ರಾಜ್ಯದಲ್ಲಿ ಗುತ್ತಿಗೆದಾರರು ದಯಾಮರಣ ಪತ್ರ ಕೇಳ್ತಾ ಇದ್ದಾರೆ, ನಿಮ್ಗೆ ಇನ್ನೂ ಗುತ್ತಿಗೆ ಬಂದಿಲ್ವಾ? ಇವತ್ತು KPSCಯಲ್ಲಿ ಹಗರಣಗಳು ನಡ್ಕೊಂಡು ಬ್ಲಡ್ಡಲ್ಲಿ ಲೆಟರ್ಗಳು ಬರೀತಾ ಇದ್ದಾರೆ. ಇವತ್ತು ಕನ್ನಡ ಶಬ್ದಗಳು ಕರೆಕ್ಟಾಗಿ ನೀವು ಒಂದು ಪರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ ನೀವು KPSCಯಲ್ಲಿ. ಇವ್ಯಾವ ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಇವತ್ತು ನೀವೇನು ಬೆಳೆ ಏರಿಕೆಗಳು ಮಾಡ್ಕೊಂಡು ಜನರ ಜೀವಗಳ ಜೊತೆ ಮತ್ತೆ ಅವರ ಒಂದು ಬಡವರ ಜೊತೆ ನೀವು ಒಂದು ಜೀವಂತ ಸಾವು ಹೋರಾಟಗಳು ಮಾಡ್ತಾ ಇದ್ರಲ್ಲ, ನೀವು ಸರಣಿ ಸಾವುಗಳು ಮಾಡಿತು. ಅದ್ರ ಬಗ್ಗೆ ನಿಮ್ಗೆ ಏನು ಕಾಳಜಿ ಇಲ್ವಾ? ಇವತ್ತು ಯಾಕೆ ಶಿಕ್ಷಣ ಬಗ್ಗೆ ಅಭಿವೃದ್ಧಿ ಕೊಡ್ತಾ ಇಲ್ಲ? ಯಾಕೆ ಶಿಕ್ಷಣ ಬಗ್ಗೆ ಒತ್ತು ಕೊಡ್ತಾ ಇಲ್ಲ? ನೀವು ಯೂನಿವರ್ಸಿಟಿ ಮುಚ್ಚಕ್ಕೆ ನೀವು ತಯಾರಾಗ್ತಿರಲ್ವಾ? ನಿಮ್ಮ ಮನಸ್ಥಿತಿ ಅಂತದ್ದು ಇದೆ ರಾಜ್ಯಕ್ಕೆ. ಏನು ನಿಮ್ಮ ಅಭಿವೃದ್ಧಿ ಏನು? ಇಲ್ಲಿ ಬರೀ ನೀವು ಜನಾಂಗದ ಬಗ್ಗೆ ಯೋಚನೆ ಮಾಡ್ತಿದ್ರಲ್ಲ, ರಾಜ್ಯದ 7 ಕೋಟಿ ಜನರ ಬಗ್ಗೆ ಯಾರು ಯೋಚನೆ ಮಾಡಬೇಕು? ಈ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ ನೀವು? ಹಂಗಾರೆ ಇವತ್ತು ನೀವು ಮುಸ್ಲಿಮ್ಸ್ ಮಾತ್ರ ಓಲೈಸಿದ್ರೆ ಲಿಂಗಾಯತರು ಏನಾಗಬೇಕು, ಗೌಡ್ರು ಏನಾಗಬೇಕು, ಕುರುಬರು ಏನಾಗಬೇಕು? ಆಯ್ತು, ಎಲ್ಲ ಸಮುದಾಯರು ನಾಳೆ ಬರ್ತಾರೆ ಮುಂದೆ, ನಮಗೂ ಕೊಡಿ ಮೀಸಲಾತಿ. ಏನ್ 24% ನೀವು ಇಕ್ಕಿದ್ರೆ OBCಯಲ್ಲಿ ನಮಗೂ ಪಾಟ್ ಮಾಡಿ ಹಂಚ್ಬಿಡಿ. ಈ ಕೆಲಸ ಮಾಡಕ್ ಬಂದಿದ್ರೆ ನೀವು ರಾಜ್ಯದ ಅಭಿವೃದ್ಧಿ ಮಾಡಕ್ ಬಂದಿದ್ರೆ? ಹೌದು, ಬೇಡ. ಅದು ಗುತ್ತಿಗೆದಾರ ನೋಡಿ, ಅದು ನಮ್ಮ ರಾಜ್ಯದ ಕೆಲಸ, ಅದು ಯಾರ್ದು ಮನೆ ಸ್ವಂತ ಕೆಲಸ ಅಲ್ಲ, ಅದು ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಕೆಲಸ. ಅದು ಅಭಿವೃದ್ಧಿ ಕೆಲಸ
ಕೆಲಸ ಮಾಡ್ಕೊಂಡ್ರೆ ಕಳಪೆ ಕಾಮಗಾರಿ ಆಗಬಾರ್ದು. ಕಳಪೆ ಕಾಮಗಾರಿ ಆಗಿತ್ತಾದ್ರೆ ಆ ರಾಜ್ಯ ಅಭಿವೃದ್ಧಿ ಇಲ್ಲ. ಅಲ್ಲಿ ಕಳಪೆ ಕಾಮಗಾರಿ ಆಯ್ತಂದ್ರೆ ಅಲ್ಲಿ ಭ್ರಷ್ಟರು ಉಟ್ಕೊಂತಾರೆ, ಭ್ರಷ್ಟರಿಗೆ ಹಣ ಸೇರುತ್ತೆ, ಅಭಿವೃದ್ಧಿ ಆಗಲ್ಲ. ಇವತ್ತು ಏನ್ APP ಹೋಗ್ತಾರೆ ಹೇಳಿದಂಗೆ ರಾಜ್ಯದಲ್ಲಿ 30,000 ಗುಂಡಿಗಳಿದೆ. ಇದ್ರ ಬಗ್ಗೆ ನಿಮ್ ಒಲವೇನು? ಇದ್ರ ಬಗ್ಗೆ ನಿಮ್ ಚಿಂತನೆ ಏನು? ಎಷ್ಟು ರೋಡ್ಗಳು ಪ್ಯಾಚ್ ವರ್ಕ್ ಮಾಡಿದಿರಿ? ಎಷ್ಟು ಕೋಟಿ ರೋಡ್ ಪ್ಯಾಚ್ ವರ್ಕ್ ಮಾಡಿದಿರಿ? ಎಷ್ಟು ಟೆಂಡರ್ ಕರೆದಿರಿ? ನೀವು ವೈಟ್ ಟ್ಯಾಪಿಂಗ್ ರೋಡ್ಗಳನ್ನ 92 ರೋಡ್ಗಳು ನೀವು ವೈಟ್ ಟ್ಯಾಪಿಂಗ್ ರೋಡ್ಗಳನ್ನ ರದ್ದು ಮಾಡಿದ ಕೀರ್ತಿ ನಿಮಗಿದೆ. ಅಂದ್ರೆ ನೀವು ಬೆಂಗಳೂರು ಅಭಿವೃದ್ಧಿ ಮಾಡಕ್ ಬಂದಿಲ್ಲ. ಇಲ್ಲಿ ಜನ ಸಮುದಾಯಗಳು ಹಿಂದೂ ಟೆಂಪಲ್ ರನ್ ಹೆಂಗ್ ಮಾಡೋದು, ಹಿಂದುತ್ವ ಬೇಡ ಹೋಗ್ಬೇಡಿ, ಯಾಕೆ ಹೋದ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಎಲ್ಲಿ ಕುಂಭಮೇಳಕ್ಕೆ ಹೋದ್ರೆ DK ಶಿವಕುಮಾರ್ನ, ಆಮೇಲೆ ಏನು ಇವತ್ತು ಅಮಿತ್ ಶಾ ಜೊತೆ ಸೇರೋದ್ಕೊಂಡ್ರೆ ನೀವೇನು ಮಾಡಕ್ ಹೊರಟಿದ್ದೀರಿ ಅಂತೇಳಿ ಇವತ್ತು AICC ಅವ್ರದ್ದು ಏನು ಅವರು PV ಮೋಹನ್ ಅವರು ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ವಿರುದ್ಧವಾಗಿ. ಅಂದ್ರೆ ಹಿಂದೂಗಳ ವಿರೋಧನ ಇವರು, ಹಿಂದೂಗಳ ಪರನ ಇವರು. ಇಲ್ಲಿ ಮುಸ್ಲಿಮ್ಸ್ ಅಂತಂದು ಏನ್ ಮಾಡಕ್ ಹೋಗ್ತಾ ಇದ್ದಾರೆ ಪಾಪ ಅವರು. ಹಿಂದೂಗಳ ಪರ ವಿರೋಧ ಅಂದಾಗ ನಾಗೇಂದ್ರ ಅವರು ಸ್ವಲ್ಪ ನಾವು ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಈಗ ನೋಡಿ, ಹಿಂದೆ ಬಸವರಾಜ ಬೊಮ್ಮಾಯಿ ಅವ್ರ ಪೀರಿಯಡ್ ಅಲ್ಲಿ ಎಲೆಕ್ಷನ್ ಟೈಮಲ್ಲಿ ಆ 4% ಕಿತ್ತಾಕಿದ್ದು ಹಿಂದೂ ವಿರೋಧಿ ಧೋರಣೆ ಆಯ್ತು ಬಿಜೆಪಿದು. ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಬಿಜೆಪಿ ಅಥವಾ JDS. ಈಗ ನೀವು ಮೈತ್ರಿಲ್ ಬೇರೆ ಇದ್ರೆ ನಿಮ್ಮನ್ನ ನಂಬ್ಕೊಂಡ್ರೆ ಆಗೋದಿಲ್ಲ. ಕಡೆ ಪಕ್ಷ ಗುತ್ತಿಗೆಲಾದ್ರೂ ಮೀಸಲಾತಿ ಸಿಕ್ಲಿ ಬಿಡಿ ಅನ್ನೋ ಭಾವನೆ ಇರುತ್ತೆ. ಮೀಸಲಾತಿ ಕೊಡ್ಬೇಕಾದ್ರೆ ಮೊದಲು ಅವ್ರಿಗೆ ಮೂಲ ಸೌಕರ್ಯ ಕೊಡ್ಬೇಕಲ್ಲ. ಅವ್ರ ಒಂದು ಬಲಿಷ್ಠ ಇಲ್ಲ. ಬೇರೆ ಏನೋ ಜಮೀರ್ ಅವರಿಂದ ಒಂದು 5 ಜನ ಏನು ಜಮೀರ್ ಮಿನಿಸ್ಟರ್ ಇದಾರಲ್ಲ, ಅವರಿಂದ ಏನೋ ಒಂದು 4 ಜನ ಟೆಂಡರ್ ತಗೊಂಬೋದು. ಮುಸ್ಲಿಂ ಸಮುದಾಯ ಪೂರ್ತಿ ಟೆಂಡರ್ ಪಾರ್ಟಿಸಿಪೇಷನ್ ಮಾಡಕ್ಕಾಗಲ್ಲ. ಯಾಕಾಗಲ್ಲ ಅಂತಂದ್ರೆ ಮೂಲ ಸೌಕರ್ಯಗಳೇ ಇಲ್ಲ, ಶಿಕ್ಷಣಗಳೇ ಇಲ್ಲ ಅವ್ರಿಗೆ. ಇವತ್ತು ನೋಡಿ ಮೊನ್ನೆ ಯಾವ್ದೋ ಮಾಧ್ಯಮದಲ್ಲಿ ನೋಡಿದ್ರೆ, ಯಾವ್ದೋ ಮಾಧ್ಯಮದಲ್ಲಿ ಮದ್ರಾಸ್ಗಳಲ್ಲಿ ಹೆಣ್ಮಕ್ಳನ್ನ ಯಾರೋ ಒಬ್ಬ ಇವರು ಹೊರಗಡೆ ಹಾಕಿ ಅವ್ರನ್ನ ಮಾನಾ ರೀತಿಯಾಗಿ ಅತ್ಯಾಚಾರಗಳು ಮಾಡಿ ಒಡೆದು ಬೈದು ಹಿಂಸಾತ್ಮಕ ನಡೆಸ್ಕೊಂತ ಇದ್ರೆ ಅವ್ರ ಬಗ್ಗೆ ನಿಮ್ಗೆ ಕರುಣೆ ಇಲ್ವಾ? ಆ ಹೆಣ್ಮಕ್ಳ ಬಗ್ಗೆ ನಿಮ್ಗೆ ಕರುಣೆ ಇಲ್ವಾ? ಅವ್ರಿಗೆ ಎಜುಕೇಶನ್ ಕೊಡ್ಬೇಕು, ಅವ್ರ ಸುರಕ್ಷೆ ಮಾಡ್ಬೇಕು, ಅದ್ರ ಬಗ್ಗೆ ನಿಮ್ಗೆ ಕರುಣೆ ಇಲ್ವಾ? ಇವತ್ತು ನೀವು ಕೊಡುವಂತ ಮೀಸಲಾತಿ ಎಷ್ಟು ಜನ ಟೆಂಡರ್ ಕಾಂಟ್ರಾಕ್ಟ್ ಇದ್ದಾರೆ ಈ ರಾಜ್ಯದಲ್ಲಿ ಮುಸ್ಲಿಮ್ಸ್ ಅವರು? ಆಯ್ತು, ಇರೋರು ಟೆಂಡರ್ ಸಿಕ್ಕೇ ಸಿಗುತ್ತೆ, ನೀವು ಪಡಿತಾ ಇದ್ದಾರೆ. ನೀವು ಇಲ್ಲಿ ಜಾತಿ ರಾಜಕಾರಣ, ಧರ್ಮದ ರಾಜಕಾರಣ ಯಾಕೆ ಮಾಡಕ್ ಹೋಗ್ತಾ ಇದ್ದೀರಿ? ಗಾಟ್ ಇಟ್. ದಿನೇಶ್ ಅವರೇ, ಅಲ್ಪಸಂಖ್ಯಾತರು ಅಂದ್ರೆ ಕೇವಲ ಮುಸ್ಲಿಮರ? ಈಗ ಸಿದ್ದರಾಮಯ್ಯನವ್ರ ಪ್ರಕಾರ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರು ಅಷ್ಟೇ. ರೈಟ್. ಆರ್ಥಿಕತೆ ಆಧಾರದಲ್ಲಿ ನೋಡೋಣ. ಒಂದು ದವಣಿಲಿ ಹೋಗ್ಬೇಕಾದ್ರೇನೆ ಮುಳುಗ್ದಂಗೆ ದಡ ಸೇರೋದು ದೊಡ್ಡ ವಿಷಯ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದರೆ ಗ್ಯಾರಂಟಿ ಯೋಜನೆಗಳಿಂದ ಹಿಡಿದು ನಾವು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಲಿಸ್ಟ್ ಮಾಡ್ತಾ ಹೋದರೆ ಸಮಸ್ಯೆಗಳ ಸರಮಾಲೆ ಇದೆ. ಇದರ ನಡುವೆ 4% ಈ ಗುತ್ತಿಗೆಯಲ್ಲಿ ಮೀಸಲಾತಿ ಮುಸ್ಲಿಮರೇ ಅಂದರೆ 28 ದೋಣಿಲಿ ಕಾಲಿಟ್ಟಂಗೆ ಅಂತ ಮುಳುಗೋದು ಫಿಕ್ಸು. ಅಲ್ಲ, ನಾನು ಯಾಕೆ ಹೇಳ್ತೀನಿ ಅಂದರೆ, ಈಗ ನಾವು ದೆಹಲಿಯಲ್ಲಿ ಒಂದು ಕ್ರಾಂತಿ ಮಾಡೋದು ಅಂದ್ರೆ ಉಚಿತ ಯೋಜನೆಗಳ ಕ್ರಾಂತಿ ಮಾಡೋದು. ಸರ್ಪ್ಲಸ್ ಬಜೆಟ್ ಅಲ್ಲಿ ಏನು ಮೆನ್ಷನ್ ಮಾಡಬೇಕು ನೀವು? ಆರೋಗ್ಯ, ಶಿಕ್ಷಣ ಎಲ್ಲ ಕೊಟ್ಟು ಇವತ್ತು ಸರ್ಪ್ಲಸ್ ಬಜೆಟ್ ಕೊಟ್ಟಿದ್ದೀವಿ. ಇವತ್ತೇನು ಬಿಜೆಪಿ ಸಾಲ ಇದೆ ಅಂತ ಹೇಳಂಗಿಲ್ಲ, ಸರ್ಪ್ಲಸ್ ಬಜೆಟ್ ಅಲ್ಲಿ ನಡೆಸ್ತಾ ಇದ್ದಾರೆ. ಅಂದ್ರೆ ಆ ರೀತಿ ಒಂದು ಸರ್ಕಾರ ನಿಭಾಯಿಸಿ ಆಚೆ ಬಂದಿದ್ದೀವಿ. ಆ ಒಂದು ಪರಿಸ್ಥಿತಿನ ಇವ್ರು ಮಾಡೋಕ್ಕಾಗ್ತಲ್ಲ. ಯಾಕಂದ್ರೆ ಇವರು ಭ್ರಷ್ಟಾಚಾರ ನಿರ್ಮೂಲನೆಗೆ ಒಂದೇ ಒಂದು ಹೆಜ್ಜೆ ಇಟ್ಟರೆ ತೋರಿಸಿದ್ದೀರಾ. ಈಗ ನೆನ್ನೆ ಒಂದು ಪೇಪರ್ನಲ್ಲಿ ಬಂತು, ಅವ್ರಿಗೆ ಪ್ರಮೋಷನ್ ಸಿಗಬೇಕಾದ ಇಂಜಿನಿಯರ್ಸ್ಗಳನ್ನ ಮನೇಲಿ ಕೂರಿಸಿ ಪ್ರಮೋಷನ್ ಆಗದೆ ಇರೋರನ್ನ ತಗೊಂಡೋಗಿ ಪ್ರಮೋಟಿವ್ ಪ್ಲೇಸಲ್ಲಿ ಕೂರಿಸ್ತಾರೆ ಅಂದರೆ ಎಷ್ಟು ಲೆವೆಲಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ರಾಜ್ಯದಲ್ಲಿ ಅಂತ. ಪಾಪ ಆ್ಯಕ್ಚುಲಿ ಪ್ರಮೋಟ್ ಆಗಬೇಕು ಅವರು ಚೀಫ್ ಇಂಜಿನಿಯರ್ಗಳಾಗಿ, ಅವ್ರನ್ನೆಲ್ಲ ಮನೇಲಿ ಕೂರಿಸಿದ್ದಾರೆ, ಪೋಸ್ಟಿಂಗ್ ಕೊಡದೆ. ಯಾರೋ ಅವ್ರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾನೇ ಇಲ್ಲ, ಆ ಇಂಜಿನಿಯರ್ಸ್ಗಳೆಲ್ಲ ತೊಗೊಂಡೋಗಿ ಚೀಫ್ ಇಂಜಿನಿಯರ್ ಮಾಡಿದ್ದಾರೆ. ಅಂದರೆ ಇವರು ಸಿದ್ದರಾಮಯ್ಯ ಇಷ್ಟು ಹೀನಾಯ ಪರಿಸ್ಥಿತಿ ಆಡಳಿತಗಾರ ಅಂತ ಯಾರು ಊಹಿಸಿರ್ಲಿಲ್ಲ. ಯಾಕಂದ್ರೆ ಇವ್ರು ಏನು ಅಧಿಕಾರಕ್ಕೆ ಅಂಟ್ಕೊಂಡು ನೀವು ಯಾರು ಎಷ್ಟು ಬೇಕಾದ್ರೂ ಮೇಯ್ಕೊಳ್ಳಿ, ಹೆಂಗಾರು ಲೂಟಿ ಮಾಡ್ಕೊಳ್ಳಿ, ವಿವಿಧ ಇಲಾಖೆಗಳನ್ನ ಹೆಂಗಾರು ಹಾಳು ಮಾಡ್ಕೊಳ್ಳಿ, ನನಗೆ ಮಾತ್ರ ದುಡ್ಡು ಕೊಟ್ಬಿಡಿ ಅನ್ನೋ ಲೆವೆಲ್ಗೆ ಇವತ್ತು ರಾಜ್ಯವನ್ನ ತಳ್ತಾ ಇದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಮತ್ತೆ ಇದು ಒಂದು ಡೈವರ್ಷನ್ ಸ್ಟ್ರಾಟಜಿ. ಇವತ್ತು ಜನರನ್ನ ಇವ್ರು ಭ್ರಷ್ಟಾಚಾರ ಜನರಿಗೆ ಕಾಣಬಾರ್ದು ಅಂದಾಗ ಜನರ ಮಧ್ಯೆ ಎತ್ತಿಕ್ಬಿಡೋದು. ಈಗ ಏನಂದ್ರೆ ಮೊದಲು ಇವರು ಹೇಳ್ತಿದ್ರು ಅಹಿಂದ ವರ್ಸಸ್ ಜಿಲೇಬಿ, ಇವತ್ತು ಮತ್ತೆ ಅಹಿಂದದಲ್ಲೇ ಮತ್ತೆ ಡಿವೈಡ್ ಮಾಡ್ತಾವ್ರೆ. ಅಲ್ಪಸಂಖ್ಯಾತರು ವರ್ಸಸ್ ಹಿಂದುಳಿದವರು, ಅಂದ್ರೆ ಅವ್ರವ್ರೇ ಕಚ್ಚಾಡಿ. ಅಂದ್ರೆ ಡಿವೈಡ್ ಅಂಡ್ ರೂಲ್ ದ ಇದು ಏನು ಬ್ರಿಟಿಷ್ ಪಾಲಿಸಿ ಇದೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಇವನ್ನೆಲ್ಲ ತಗೊಂಡು ಹೋಗ್ತಾ ಇದಾರೆ. ಮತ್ತೆ ಇವತ್ತು ನಮ್ಮ ದೇಶಕ್ಕೆ ಆಮೇಲೆ ಇವರು ಇನ್ನೊಂದು ಏನ್ ಮಾಡ್ತಾ ಇದಾರೆ, ನೇರ ಆಹಾರ ಆಗ್ತಾವ್ರೆ ಬಿಜೆಪಿ ಅವ್ರಿಗೆ ಈ ತರ ತಗೊಂಡು. ಯಾಕಂದ್ರೆ ಈ ತರ ನಿರ್ಧಾರಗಳು ಇವತ್ತು ರಾಜ್ಯಕ್ಕೆ ಬೇಕಿಲ್ಲ. ಇವತ್ತು ಇವರೇ ಹೇಳ್ತಾರೆ 2,70,000 ಉದ್ಯೋಗ ಖಾಲಿ ಬಿದ್ದಿದೆ ಅಂತ. ಅದ್ರ ಕಡೆ ಒಂದು ಮಾತಿಲ್ಲ. ಇವತ್ತು ಇವರೇ ಸ್ಟೇಟ್ಮೆಂಟು 2,70,000 ಉದ್ಯೋಗ ಖಾಲಿ ಬಿದ್ದಿದೆ, ಅದನ್ನ ತುಂಬ್ರಪ್ಪ ತಾಕತ್ತಿದ್ರೆ. ಇವತ್ತು ನಾವು ಪಂಜಾಬಲ್ಲಿ 1 ವರ್ಷ ಅಧಿಕಾರಕ್ಕೆ ಬಂದ್ರಲ್ಲಿ 50,000 ಜನ ಉದ್ಯೋಗ ಕೊಟ್ಟಿದ್ದೀವಿ, ಪರ್ಮನೆಂಟ್ ವೇಕೆನ್ಸಿನ. ಇವ್ರು ಕೊಡಿ ಹಂಗಿದ್ರೆ 2 ವರ್ಷ, ನಾವು 3 ವರ್ಷದಲ್ಲಿ 50,000 ಕೊಟ್ಟಿದ್ದೀವಿ. ನೀವು 2 ವರ್ಷದಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಾ? ಉದ್ಯೋಗ ಇಲ್ಲ. ಶಿಕ್ಷಣ ಅಂತೂ ಅಧೋಗತಿ, 60,000 ಜನ ಶಿಕ್ಷಕರಿಲ್ಲ ಅಂತ ಶಿಕ್ಷಣ ಮಂತ್ರಿನೇ ಹೇಳ್ತಾರೆ. ಆರೋಗ್ಯ ಅಂತೂ ಹದಗೆಟ್ಟೋಗಿದೆ.
ಅಂದರೆ ಇವರು ಬೇಕಾದ ರೀತಿಲಿ ಹೋಗ್ತಾ ಇಲ್ಲ. ಮತ್ತು ಇವತ್ತು ನಾವು ಕಾಂಟ್ರಾಕ್ಟ್ಸ್ ಅಂದಾಗ ಏನಾಗಬೇಕು, SC ST ಎಲ್ಲ ಜನಾಂಗದಲ್ಲೂ ಇವತ್ತೇನು ಈ ಕಾಂಟ್ರಾಕ್ಟರ್ಸ್ಗಳೇನು ಕಡಿಮೆ ಸಂಖ್ಯೆ ಇಲ್ಲ, ಎಲ್ಲರಲ್ಲೂ ಜಾಸ್ತಿ ಇದ್ದಾರೆ, ಅವರಲ್ಲೇ ಸಾಕಷ್ಟು ಏನೋ ಫೈಟ್ ಇದೆ. ಹಂಗಿದ್ಮೇಲೆ ಏನು ಕ್ರೈಟೀರಿಯಾ ಮಾಡ್ಬೇಕು ಇವತ್ತು, ಕ್ವಾಲಿಟಿ ಕ್ರೈಟೀರಿಯಾ ಮಾಡಿ ಅಸೆಸ್ಮೆಂಟ್ ಮಾಡಿ. ಇವತ್ತು ಒಂದು ಸಿಂಪಲ್ ಎಕ್ಸಾಂಪಲ್ಲು, ಬನ್ನಿ ನಮ್ಮ ಮನೆಗೆ ತೋರಿಸ್ತೇನೆ, ಇಡೀ ಲೇಔಟಿಗೆ ಟಾರ್ ಹಾಕಿದ್ದಾರೆ, ನಾನು ಮುಂದೆ ರೋಡ್ ಟಾರ್ಗೆ ದುಡ್ಡಿಲ್ಲ ಅಂತ ಎಂಜಿನಿಯರ್ ಹೇಳ್ತಾರೆ. ಅಂದ್ರೆ ನಾವು ಅಂದ್ರೆ ಇವರ ಕ್ವಾಲಿಟಿ ಆಫ್ ವರ್ಕ್ ನಾನು ಹೇಳ್ತೀನಿ, ನಾವು ಏಕತಾನೆ ಸೈಟು, ನಾನು ಟ್ಯಾಕ್ಸ್ ಕಟ್ತೀನಿ, ನಾನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀನಿ, ವಾಟರ್ ಬಿಲ್ ಕಟ್ತೀನಿ, ನನ್ನ ಮನೆ ಮುಂದೆ ಮಾತ್ರ ಆಗದಿರೋ ರಸ್ತೆ 4 ವರ್ಷ ಆದ್ರೆ ಇವತ್ತು ಟಾರ್ ಹಾಕಲ್ಲ ಅಂದ್ರೆ ಇದೇ ಇವ್ರ ಕಾಂಟ್ರಾಕ್ಟಾ, ಇವರ ಕಾಂಟ್ರಾಕ್ಟ್ ನೀತಿ ಇದಾ? ಯಾರು ಅಪೋಸ್ ಮಾಡ್ತಾರೆ ಇವ್ರನ್ನ, ಅವ್ರ ಮನೆ ಮುಂದೆ ರಸ್ತೆ ಮಾಡಲ್ಲ. ಅದೇ ಕಾಂಗ್ರೆಸ್ಸಿನ ಮೂಲ ಉದ್ದೇಶ. ಅಂದ್ರೆ ಇಷ್ಟು ಹೀನಾಯ ಪರಿಸ್ಥಿತಿಯ ಸರ್ಕಾರ ನಡೀತಾ ಇದೆ ಅಂದ್ರೆ ರಾಜ್ಯದಲ್ಲಿ. ಆಯ್ತು BJPಲೇ ಇದ್ರು ಆ MLA ಹಿಂದೆ, ಇವತ್ತು ಅದೇ MLA ಕಾಂಗ್ರೆಸ್ಗೆ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಇವತ್ತು ನಮ್ಮ ಮನೆ ಮುಂದೆ ರಸ್ತೆ ಇಲ್ಲ, ಯಾರನ್ನ ಕೇಳೋದು? ಯಾರು ಕೇಳೋದು? ಇಲ್ಲ, ಈ ರೋಡ್ ಫಂಡ್ ಆಗಿಲ್ಲ, ಅಲರ್ಟ್ ಆಗಿಲ್ಲ. ಅಲ್ಲಪ್ಪ, ಇಡೀ ಲೇಔಟ್ ರಸ್ತೆಗೆ ಫಂಡ್ ಆಗುತ್ತೆ, ಒಂದು ರಸ್ತೆಗೆ ನಿಮ್ಗೆ ದುಡ್ಡು ಕೊಡಲ್ಲ ಅನ್ನೋ ಹೀನಾಯ ಮಟ್ಟದ ಸಿದ್ದರಾಮಯ್ಯನವರ ಇವರು. ಇಷ್ಟು ಓಪ್ಲೆಸ್ BBMPನ ಇಂಥ ಕಚಡ ಒಂದು ಸಂಸ್ಕೃತಿನ ಇವರು ಬೆಳೆಸ್ಕೊಂಡು ಜನರನ್ನ ದ್ವೇಷ ಮಾಡಿಕೊಂಡು ಹಿಂಸೆ ಕೊಟ್ಕೊಂಡು ಇವ್ರ ವಿರುದ್ಧ ಮಾತಾಡ್ಬಿಟ್ರೆ ಅಟ್ರಾಸಿಟಿ ಕೇಸ್ಗಳು ಹಾಕೊಂಡು ಈ ತರ ನೀವು ಏನ ಸಾಧನೆ ಮಾಡಕ್ ಕೊಟ್ಟಿದ್ದೀರಾ ಕಾಂಗ್ರೆಸ್ನವರು? ಈ ಸಾಧನೆನ ನೀವು ಬಿಂಬಿಸ್ಬೇಕಾ ದೇಶಾದ್ಯಂತ? ನಾವು ಹಂಗ್ ಮಾಡ್ಬಿಟ್ಟು ಹಿಂಗ್ ಮಾಡಿ ಏನು ಮಾಡಿಲ್ಲ. ಸಂವಿಧಾನದ ಸಂವಿಧಾನನ 1% ನೀವು ಫಾಲೋ ಮಾಡಲ್ಲ. ರಾಹುಲ್ ಗಾಂಧಿ ಸುಮ್ನೆ ಪುಸ್ತಕ ಇಟ್ಕೊಂಡು ಶೋಕೇಸ್ ತೋರಿಸ್ತಾರೆ, ಸಂವಿಧಾನ, ಸಮಾನ ಹಕ್ಕು, ಇದೆಲ್ಲ ಪುಸ್ತಕದ ಬದನೆಕಾಯಿ. ಅದು ಪ್ರಾಕ್ಟಿಕಲ್ ಆಗಿ ಇವ್ರು ಯಾರು ಮಾಡ್ತಾ ಇಲ್ಲ, BJPನೂ ಮಾಡಲ್ಲ, ಕಾಂಗ್ರೆಸ್ ಮಾಡಲ್ಲ. ಇದೇ BJP MLA ನಮ್ಗೆ ಇದನ್ನ ಮಾಡಿದ್ದು. ಈಗ ಅದೇ ಮನುಷ್ಯ ಇವತ್ತು ಕಾಂಗ್ರೆಸ್ ಹೇಳಿದ್ದಾರೆ. ಸೇಮ್ ಥಿಂಗ್ ಇಸ್ ಗೋಯಿಂಗ್ ಆನ್. ಒಂದು ನಾಣ್ಯದ 2 ಮುಖಗಳು. BJP ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ 2 ಮುಖಗಳು. ಇವ್ರು ಯಾವತ್ತೂ ಕೂಡ ದ್ವೇಷ ರಾಜಕಾರಣ ಬಿಟ್ಟು ಆಚೆ ಬರ್ತಾ ಇಲ್ಲ, ಸಮಾನತೆಗೆ ಬೆಲೆ ಕೊಡ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಬರೀ ಟಾರ್ಗೆಟ್ ಮಾಡ್ತಾರೆ ಇಂಡಿವಿಜುವಲ್ ಟಾರ್ಗೆಟ್ ಮಾಡೋದು, ಅವನು ಹಿಂಸೆ ಕೊಡೋದು. ಈಗ BJP ಅವರು ED ಬಿಡ್ತಾರೆ, CBI ಬಿಡ್ತಾರೆ, ಇವ್ರು ಈ ತರ ಮಾಡ್ತಾರೆ. ಈ ವ್ಯವಸ್ಥೆಯಲ್ಲಿ ಏನು ಇವ್ರನ್ನ ನಾವು ನಂಬ್ಕೊಂಡು ಕೂತ್ಕೊಳ್ಳೋಕಾಗುತ್ತೆ? ಮುಂದಿನ ಜನಾಂಗಕ್ಕೆ ಇವ್ರು ಏನ್ ಕೊಡ್ತಾರೆ ವ್ಯವಸ್ಥೆನ? ಏನ್ ಇವ್ರು ಪರ್ಮನೆಂಟಾ ಭೂಮಿ ಮೇಲೆ? 1000 ವರ್ಷ ಆಯಸ್ ಬರ್ಸ್ಕೊ ಬಂದಿದಾರ? ನೋಬಡಿ ಇಸ್ ಪರ್ಮನೆಂಟ್. ನಾವು ಮುಂದಕ್ಕೆ ನಮ್ಮ ಜನಾಂಗಕ್ಕೆ, ಅದಕ್ಕೆ ಈ ದೇಶ ಬಿಟ್ಟು ವಿದೇಶಕ್ಕೆ ಹೋದ ವ್ಯಕ್ತಿ ಈ ದೇಶಕ್ಕೆ ತಿರುಗಿ ನೋಡಲ್ಲ. ಅವನು ಹಿಂದೂ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಅವನು SC ಆಗ್ಬೋದು, ST ಆಗ್ಬೋದು, ಈ ದೇಶಕ್ಕೆ ವಾಪಸ್ ಬರಲ್ಲ. ಯಾಕೆ ಅಂದ್ರೆ ಅವನು ಹೇಳ್ತಾನೆ, ಇನ್ನು ನೀವು ಹಳೇ ಸಿಸ್ಟಮ್ ಅಲ್ಲಿ ಕಚ್ಚಾಡಿ ಸಾಯ್ತಾ ಇದ್ದೀರಾ, ಹಿಂದೂ ಮುಸ್ಲಿಂ ಅಂತ, SC ST ಅಂತ ಸಾಯ್ತಾ ಇದ್ದೀರಾ. ಇಲ್ಲಿ ಬಂದು ನೋಡಿ, ಕೆನಡಾದಲ್ಲಿ ಬಂದು ನೋಡಿ, ಅಮೆರಿಕಾದಲ್ಲಿ ಬಂದು ನೋಡಿ, ಎಲ್ಲ ಒಂದಾಗಿದ್ದೀವಿ. ನಾವು ವಿದೇಶದವರು ಅಂತ ಹೋದ್ರು ನಮಗೂ ಎಲ್ಲ ಮೂಲಭೂತ ಸೌಕರ್ಯಗಳು ಕೊಟ್ಟಿದ್ದಾರೆ. ಅವ್ರು ವಿದೇಶದಿಂದ ಹೋದ್ರು ಅವ್ನಿಗೆ ಎಲ್ಲ ಸೌಕರ್ಯ ಇರುತ್ತೆ, ಯಾಕಂದ್ರೆ ಇಸ್ ಟ್ಯಾಕ್ಸ್ ಪೇಯರ್, ಇಸ್ ಅರ್ನರ್ ಆಫ್ ದ ಕಂಟ್ರಿ ಅಂತ. ನಾವು ಈ ದೇಶದಲ್ಲೇ ಹುಟ್ಟಿ ಇಲ್ಲೇ ಇವ್ನು ಈ ಜಾತಿ, ಇವ್ನು ಈ ಧರ್ಮ, ಇವ್ನು ಈ ಪಕ್ಷ ಇವ್ನು ಅವ್ರಿಗೆ ಸಪೋರ್ಟ್ ಮಾಡ್ದ ಅಂದ್ರೆ ವಾಕ್ ಸ್ವಾತಂತ್ರ್ಯನ ಕಿತ್ಕೊಳ್ಳುವಂತ ಪರಿಸ್ಥಿತಿ ಈ ದೇಶದಲ್ಲಿದೆ. ಸುಮ್ಮನೆ ಇವರು ಬೊಗಳೆ ಬೀಸೋದು, ಏನೋ ರಾಹುಲ್ ಗಾಂಧಿ ಪುಸ್ತಕ ತಗೊಂಡೋಗ್ಬಿಟ್ಟು ಸಂವಿಧಾನ ಅಂತ, ಅವ್ರ ಪಕ್ಷದವರೇ ಒಂದು 5% ಫಾಲೋ ಮಾಡುವಂತ ಯೋಗ್ಯತೆ ಇಲ್ಲ ಇವ್ರುಗಳಿಗೆ. ಏನಿದೆ ಇವ್ರುಗಳಿಗೆ? ದೇಶದಲ್ಲಿ ದೇಶ ಕಟ್ತೀವಿ, ದೇಶ ಮಾಡ್ತೀವಿ, ಜನರನ್ನ ಒಡೆದಾಳೋ ನೀತಿ ಬಿಡ್ರಿ, ಸಮಾನ ಶಿಕ್ಷಣ ಕೊಡಿ, ಸಮಾನ ಆರೋಗ್ಯ ಕೊಡಿ, ಮೂಲಭೂತ ಸೌಕರ್ಯ ಕೊಡಿ. ಅದನ್ನ ಮಾಡೋದು ಬಿಟ್ಟೇ ಬಿಟ್ಟು ಇವರು ಬೆಳಗ್ಗೆದ್ದು ಇವ್ರನ್ನ ಮೇಲೆ ಪುಸ್ತಾಯಿಸೋದು, ಇನ್ನೊಂದು ಸಮಾಜನ ಎತ್ಕಟ್ಟೋದು, ಇದು ಬೇಕಿಲ್ಲ ಈ ದೇಶಕ್ಕೆ ಬೇಕಾಗಿರೋದನ್ನ ಮಾಡ್ತಾ ಇಲ್ಲ ಇವರು. ಅದು ನಮ್ಗೆ ತುಂಬಾ ಅಸಮಾಧಾನ ಇದೆ. ರೈಟ್. ಶೋಷಿತ ಸಮುದಾಯಗಳು, ಈಗ ಡಾಕ್ಟರ್ BR ಅಂಬೇಡ್ಕರ್ ಅಂದಾಗ ಅವರ ಸಂವಿಧಾನದ ಆಧಾರದಲ್ಲಿ ನೋಡೋದಾದ್ರೆ ಶೋಷಿತ ಸಮುದಾಯಗಳನ್ನು ಮೇಲೆತ್ತುವ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಈಗ ಮೀಸಲಾತಿ ವಿಚಾರದಲ್ಲೂ ನಾವು ನೋಡೋದಾದ್ರೆ ತಳಹಂತದ ಸಮುದಾಯ, ಅಲ್ಪಸಂಖ್ಯಾತರನ್ನ ಅವ್ರ ಮೇಲೆತ್ತೋದಕ್ಕೊಂದು ಸರ್ಕಾರ ನಿರ್ಧಾರ ತಗೊಂಡಿದೆ, ಅದಕ್ಕೆ ನೀವು ಪ್ರೋತ್ಸಾಹ ಕೊಡ್ಬೇಕೇನೋ ಅಂತ. ನಾನು ನಿಮ್ಗೆ ಹೇಳ್ತೀನಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೈನಾರಿಟಿ ಅಂತಕ್ಕಂಥ ಪದನೇ ಇರಲಿಲ್ಲ, ಸಂಖ್ಯಾತ ಅಂತಕ್ಕಂಥ ಪದನೇ ಇರಲಿಲ್ಲ. ಸೇರಿಸಿರತಕ್ಕಂಥದ್ದು ಕಾಂಗ್ರೆಸ್ನವರು. ಮತ್ತು ನಾವು ಯಾವತ್ತೇ ಆಗಲಿ ಮೀಸಲಾತಿಯನ್ನು ಅಂಬೇಡ್ಕರ್ ಅವರು ಹೇಳಿದ್ದು, ಮೀಸಲಾತಿ ಕೊಡಬೇಕಾಗಿರೋದು ತುಳಿತಕ್ಕೊಳಗಾದವರು, ಅನ್ಯಾಯಕ್ಕೊಳಗಾದವರು, ಮಹಿಳೆಯರು, ಮಕ್ಕಳು. ಇವತ್ತಿನ ಪರಿಸ್ಥಿತಿನಲ್ಲಿ ಏನೇನು ಇರ್ತಾರೋ ಅಂಥವ್ರಿಗೆ ರಿಸರ್ವೇಷನ್ ಕೊಡಬೇಕು, ಅವ್ರನ್ನ ಮೇಲೆತ್ತಬೇಕು, ಕೆಳಗೆ ಬಿದ್ದಿರ್ತಕ್ಕಂಥವ್ರನ್ನ ಮೇಲೆತ್ತಕ್ಕಂಥ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ನಾವು ಯಾವತ್ತೂ ಸಹ ಅಂಬೇಡ್ಕರ್ ಅವರು ತುಷ್ಟೀಕರಣ ಮಾಡಬೇಕು, ನೀವು ಒಂದು ವೋಟ್ ಬ್ಯಾಂಕ್ ಮಾಡ್ಕೊಬೇಕು ಅಂತೇಳಿ ಯಾವತ್ತೂ ಸಹ ಹೇಳಲಿಲ್ಲ.
ಆದರೆ ಈ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದೇನು ಇದೇ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಮುಸಲ್ಮಾನ್ ಸಮುದಾಯಕ್ಕೆ ನಿಜವಾಗ್ಲೂ ಇವ್ರಿಗೆ ಏನಾದ್ರು ಮುಸಲ್ಮಾನ್ ಸಮುದಾಯದ ಮೇಲೆ ಪ್ರೀತಿ ಇದ್ರೆ ಅವ್ರಿಗೆ ಶಿಕ್ಷಣ ಕೊಡ್ಲಿ. ಪಾಪ ಅವ್ರು ಎಲ್ಲೋ ಒಂದು ಪಂಚರ್ ಅಂಗಡಿ ಹಾಕೊಂಡು, ಮೆಕ್ಯಾನಿಕ್ ಶಾಪ್ ಹಾಕೊಂಡು, ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡು, ಕೆಲವು ಬೇರೆ ಬೇರೆ ದಾರಿಗಳನ್ನ ಹಿಡಿದು, ಯುವಕರುಗಳು ಅನೈತಿಕ ದಾರಿಗಳನ್ನ ಹಿಡಿದು ಬೇರೆ ದಾರಿಗೆ ಹೋಗ್ತಾ ಇದ್ದಾರೆ. ಅವರು ಶಿಕ್ಷಣ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅವ್ರನ್ನ. ನೀವು ನೋಡ್ರಪ್ಪ, ನೀವು ಮಕ್ಳುಗಳನ್ನ ಜಾಸ್ತಿ ಮಾಡ್ಕೊಂಬೇಡಿ, ನೀವು ಕೊಡ್ತಕ್ಕಂಥ ಮಕ್ಳುಗಳನ್ನೇ 2-3 ಮಕ್ಳುಗಳನ್ನ ಇಟ್ಕೊಂಡು ಅವ್ರಿಗೆ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡಿ, ಈ ದೇಶದ ಅಭಿವೃದ್ಧಿನಲ್ಲಿ ಪಾಲ್ಗೊಳ್ಳಿ, ನೀವು ಸಹ ಟ್ಯಾಕ್ಸ್ ಪೇಯರ್ ಆಗಿ ಅಂತ ಹೇಳ್ಬೇಕು. ಅದನ್ನ ಬೇಡ, ನೀವು ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿ, ನಮಗೆ ಓಟ್ ಹಾಕಿ ಸಾಕು. ಆಯ್ತು. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಈಗ ಲಾಸ್ಟ್ ಬಸವರಾಜ ಬೊಮ್ಮಾಯಿ ಅವರು ಇದೇ ಮುಸ್ಲಿಂ ಸಮುದಾಯ ಅಂದಾಗ ಮೀಸಲಾತಿಯನ್ನು ಕಿತ್ತಾಕಿತ್ತು, ನಿಮಗೆ ರಿಸಲ್ಟಲ್ಲಿ ಎಂಥ ಪರಿಣಾಮ ಬೀರಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಈಗ ಮೀಸಲಾತಿಯನ್ನು ಪಡ್ಕೊಂಡು ನೆಕ್ಸ್ಟ್ 28 ಅಂತ ಅನ್ಕೊಂಡ್ರು, ಅಥವಾ ಮುಂದೆ ಯಾವುದೇ ಈಗ ಜಿಲ್ಲಾ ಮಟ್ಟ ಈ ತಾಲೂಕು ಯಾವುದೇ ಎಲೆಕ್ಷನ್ ಕೂಡ ಪ್ಲಸ್ ಮಾಡ್ಕೋತಾರ ಅವರು ಸ್ಟ್ರಾಟಜಿ. ನಾವು ಯಾವತ್ತೂ ಸಹ ಮುಸಲ್ಮಾನ್ ವಿರೋಧಿಗಳಲ್ಲ. ನಾವು ನಮ್ಮ JDS ವಕ್ತಾರರು ಹೇಳ್ದಂಗೆ APJ ಅಬ್ದುಲ್ ಕಲಾಂ ಅಂತಹ ರಾಷ್ಟ್ರೀಯತೆಯ ಒಂದು ಸಿದ್ಧಾಂತವುಳ್ಳ ವ್ಯಕ್ತಿಯನ್ನ ನಾವು ರಾಷ್ಟ್ರಪತಿ ಮಾಡಿದಂಥವ್ರು. ನೀವು ಆ ರೀತಿ ಮುಸಲ್ಮಾನ್ ವಿರೋಧಿ ಆಗಿದ್ರೆ ಅಬ್ದುಲ್ ಕಲಾಂ ಅವರ ರಾಷ್ಟ್ರಪತಿ ಮಾಡ್ತಿರ್ಲಿಲ್ಲ. ಯಾರು ಮುಸಲ್ಮಾನ್ ಆಗಿರ್ಲಿ, ಹಿಂದೂ ಆಗಿರ್ಲಿ, ಯಾರಾಗಿರ್ಲಿ, ಇವತ್ತು ರಾಷ್ಟ್ರೀಯತೆ ಪರವಾಗಿ ಯಾರು ನಿಂತ್ಕೋತಾರೋ ಅವರೆಲ್ಲರೂ ಸಹ ಬಿಜೆಪಿಗರೇ, ಎಲ್ಲರೂ ಸಹ ಭಾರತೀಯರೇ ಅಂತ ಅಕ್ಸೆಪ್ಟ್ ಮಾಡ್ತೀವಿ. ಈಗೆಲ್ಲ ಹಿಂದೂಗಳೆಲ್ಲರೂ ಬಿಜೆಪಿ ಕೊಟ್ಟಾಕ್ತಾರ? ಯಾರು ಸೈದ್ಧಾಂತಿಕವಾಗಿ ಬಿಜೆಪಿನ ಅಕ್ಸೆಪ್ಟ್ ಮಾಡ್ತಾರೋ, ರಾಷ್ಟ್ರೀಯತೆ ಆಧಾರದ ಮೇಲೆ ಆಗಿರ್ಬೋದು ಅಥವಾ ರಾಷ್ಟ್ರದ ಅಭಿವೃದ್ಧಿ ಆಧಾರದ ಮೇಲೆ ಆಗಿರ್ಬೋದು, ಅಕ್ಸೆಪ್ಟ್ ಮಾಡ್ತಕ್ಕಂಥವ್ರು ನಾವು ಅಕ್ಸೆಪ್ಟ್ ಮಾಡ್ತೀವಿ. ಮುಸಲ್ಮಾನರು ನಾವು ವಿ ಆರ್ ಇಂಡಿಯನ್ಸ್, ವಿ ಲೈವ್ ಟುಗೆದರ್, ವಿ ಡೈ ಟುಗೆದರ್ ಅಂತಂದ್ರೆ ಓಕೆ, ಬನ್ನಿ ಅಂತ ನಾವು ಹೇಳಿ ಮಾಡ್ತೀವಿ. ಈಗ ಸರ್ಕಾರ ನಿರ್ಧಾರ ಮಾಡ್ಬಿಟ್ಟಿದೆ. ದಿಲೀಪ್ ಅವರೇ, ನಿಮ್ ಸ್ಟ್ಯಾಂಡ್ ಏನು? ಅಲ್ಲ, ನಮ್ಮ ಸ್ಟ್ಯಾಂಡು ಮೇಡಮ್, ನಾವು ಇದ್ರ ಕಂಪ್ಲೀಟ್ ಆಗಿ ಇದ್ರ ವಿರುದ್ಧವಾಗಿದ್ದೀವಿ. ಅಲ್ಪಸಂಖ್ಯಾತರು ಅಂತ ಅಂದ್ರೆ ಕೇವಲ ಮುಸಲ್ಮಾನರಲ್ಲ, ಮತ್ತೆ ನೀವು ರಿಸರ್ವೇಶನ್ ಕೊಡಬೇಕು ಅಂತಂದ್ರೆ ಆಯಾ ಸಮುದಾಯಗಳಿಂದ ಮೇಲ್ ಬರಬೇಕು, ಹೋರಾಟಗಳಾಗಬೇಕು, ಆ ಸಮುದಾಯದವ್ರು ಕೇಳಬೇಕು, ಸ್ವಾಮಿ ನಾವು ತುಳಿತಕ್ಕೊಳಗಾಗಿದ್ದೀವಿ, ನಮಗೆ ರಿಸರ್ವೇಶನ್ ಕೊಡಿ ಅಂತೇಳಿ. ಈ ಒಂದು ಮೀಸಲಾತಿ ವಿಚಾರಕ್ಕೆ ಅನೇಕ ಸಮುದಾಯಗಳು ಹೋರಾಟ ಮಾಡ್ತಾ ಇದ್ದಾವೆ. ನಿಗಮ ಮಂಡಳಿಗಳಿಗೆ ಹಣ ಬಿಡುಗಡೆ ಮಾಡೋಕ್ಕಾಗ್ತಾ ಇಲ್ಲ, ಖಾಲಿ ಬಿದ್ದಿದ್ದಾವೆ. ನಿಗಮ ಮಂಡಳಿಗಳು ಹೋರಾಟ ಮಾಡ್ತಾ ಇದ್ದಾವೆ, ಆಯಾ ಜಾತಿ ಸಮುದಾಯಗಳು. ಇವತ್ತು ಎಲ್ಲೋ ಒಂದ್ ಕಡೆ 9 ವಿಶ್ವವಿದ್ಯಾನಿಲಯಗಳನ್ನ ಕ್ಲೋಸ್ ಮಾಡಿದ್ದಾರೆ. ಮಂಡ್ಯ ಯೂನಿವರ್ಸಿಟಿ, ಹಾಸನ ಯೂನಿವರ್ಸಿಟಿ, ತುಂಬಾ ಅಲ್ಲಿ ಓದಿರ್ತಕ್ಕಂಥ ಮಕ್ಕಳುಗಳು ಏನಾಗಬೇಕು, ಅವ್ನು ಕೆಲಸ ಕೇಳ್ಕೊಂಡು ಹೋದ್ರೆ ನಿಮ್ದು ಯೂನಿವರ್ಸಿಟಿನೇ ಕ್ಲೋಸ್ ಆಗಿದೆಯಪ್ಪ, ನಾವ್ ಹೆಂಗ್ ಕೆಲಸ ಕೊಡೋಣ ಅಂತ ಅಂತಾರೆ. ಒಂದು ವಿಶ್ವವಿದ್ಯಾನಿಲಯ ಲಾಸ್ ಅಲ್ಲಿ ನಡೀತಾ ಇದೆ ಅಂತ ಕ್ಲೋಸ್ ಮಾಡ್ತಾರೆ ಇವರು ಅಂತಂದ್ರೆ, ಸ್ವಾಮಿ ಇವ್ರಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇದೆಯಾ? ಯೂನಿವರ್ಸಿಟಿ ಮಾಡ್ತಕ್ಕಂಥದ್ದು ಇವರು ಲಾಭ ಮಾಡ್ಲಿಕ್ಕಲ್ಲ, ಸರ್ವಿಸ್ ಕೊಡ್ಲಿಕ್ಕೆ. ಇದು ಅರ್ಥ ಆಗ್ತಾ ಇಲ್ಲ ಇವ್ರಿಗೆ. ಮತ್ತೆ ಮೈಕ್ರೋ ಫೈನಾನ್ಸ್ ಅವಳಿ ಜಾಸ್ತಿ ಹಾಕುತ್ತಿದೆ. ಎಲ್ಲ ಒಂದ್ ಕಡೆ 2,000 ಕೊಟ್ಬಿಡ್ತೀವಿ, ನೀವು ತೆಗೆದುಕೊಂಡ್ಬಿಡಿ ಎಲ್ಲರೂ ಗೃಹಲಕ್ಷ್ಮಿ ಹಣ ಅಂತಂದ್ರು. ಪಾಪ ಹಳ್ಳಿ ಕಡೆ ಅವ್ರು ಎಲ್ಲೋ 2,000 ಕೊಡ್ತಾರಲ್ಲ ಅಂತೇಳಿ ಸಾಲ ತಗೊಂಡ್ರು ಮೈಕ್ರೋ ಫೈನಾನ್ಸ್ ಗಳಲ್ಲಿ. ಇವ್ರು 2,000 ಕೊಡ್ಲಿಲ್ಲ, ಅವ್ರು ಸಾಲ ತೀರಿಸಲಿಲ್ಲ. ಈ ಸಮಸ್ಯೆ ಬಿಗಡಾಯಿಸ್ತು, ಅವರು ಸೂಸೈಡ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಹೋಗಿದ್ದಾರೆ. ಯಾವತ್ತೂ ಬರ್ದಲ್ದೇ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಅವಳಿ ಈ ಸಲನೇ ಬರ್ಲಿಕ್ಕೆ ಏನ್ ಕಾರಣ? ಇದು ಪ್ರಪ್ರಥಮ ಬಾರಿಗೆ ಕಾರಣ ಇರ್ತಕ್ಕಂಥದ್ದು ಇವರ ಗೃಹಲಕ್ಷ್ಮಿ ಒಂದು ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಯಿಂದ ಬಂದಿರತಕ್ಕಂಥದ್ದು. ಮತ್ತೆ ಕಂಪ್ಯೂಟರ್ ಆಪರೇಟರ್ BCU ಟೆಕ್, ನೀವು ಕಳೆದ ವಾರ ನೋಡಿದ್ರಿ, BCU ಟೆಕ್ ಅಕ್ಕಿ ಕೊಡ್ಲಿಕ್ಕೆ ಗತಿ ಇಲ್ಲ ಇವ್ರ ಹತ್ರ, ಆ ಪರಿಸ್ಥಿತಿಗೆ ಬಂದಿದ್ದಾರೆ. ಮತ್ತೆ ನಮ್ಮ ಮಧು ಬಂಗಾರಪ್ಪ ಹೇಳ್ತಾರೆ, ಕನ್ನಡ ಮಾಧ್ಯಮದಲ್ಲಿ ನೀವು ಕಲಿಸ್ತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು. ಇವ್ರು ಯಾವಾಗ್ಲೂ ಹೇಳ್ತಾರಲ್ಲ, ನಾವು ಕನ್ನಡದ ಪರ, ರಾಜ್ಯದ ಪರ ಅಂತೇಳಿ. ಏನ್ ರಾಜ್ಯದ ಪರ? ನೀವು ಕನ್ನಡನೇ ಬರಲ್ಲ ನಿಮ್ಗೆ. ಮಧು ಬಂಗಾರಪ್ಪ ಅವರೇ, ಕನ್ನಡ ಮಾಧ್ಯಮದಲ್ಲಿ ಕಲಿಸ್ತಕ್ಕಂಥದ್ದು ಪೋಷಕರಿಗೆ ಬಿಟ್ಟಿದ್ದಂತೆ. ಮತ್ತೆ ನೀವ್ ಯಾಕಾಗಿದ್ದೀರಿ ಶಿಕ್ಷಣ ಸಚಿವರು? ರಾಜೀನಾಮೆ ಕೊಟ್ಟು ಮನೇಲಿರಿ. ಇದು ನಮ್ಮ ಪ್ರಶ್ನೆ ಅಲ್ವಾ? ಮತ್ತೆ ಎಲ್ಲಿ ಇವರೆಲ್ಲ ನೋಡಿ, ಇದನ್ನೆಲ್ಲ ಹೋರಾಟ ಮಾಡ್ಬೇಕಾಗಿರೋ ರೈತ ಹೋರಾಟಗಾರರು, ಈ ಸಮುದಾಯದ ಹೋರಾಟಗಾರರು, ದಲಿತ ಹೋರಾಟಗಾರರು ಯಾಕೋ ಕಾಣೆ ಆಗ್ಬಿಟ್ಟಿದ್ದಾರೆ, ಏನೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ರೈಟ್. ನಾಗೇಂದ್ರ ಅವರೇ, ಕಳೆದ ಸಲ ನವೆಂಬರ್ 2024 ಅನ್ಕೋತೀನಿ, ಇಂಥದ್ದೇ ಅದೇ ಮುಸ್ಲಿಂ ಶಾಸಕರ ನಿಯೋಗ ಸಿದ್ದರಾಮಯ್ಯನವರು ಭೇಟಿಯಾಗುತ್ತೆ, ಇದೇ ಪ್ರಸ್ತಾವನೆ ಮುಂದಿಡ್ತಾರೆ. ಸಿದ್ದರಾಮಯ್ಯನವರು ಹಸಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ BJP JDSನವರು ಅಂತ ಹೇಳಿದ್ರು. ನೋಡಿ, ಅದನ್ನ ಅವರು ಹೇಳ್ಬೇಕಾದ್ರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಅದನ್ನ ಹೇಳ್ಬೇಕಾಗೋದು, ಪರ ಅಂತ ಹೇಳಕ್ಕಾಗಲ್ಲ. ಇವತ್ತು ನಾನು ಏನ್ ಹೇಳ್ತೀನಿ, ರಾಜ್ಯದ CM ಮುಖ್ಯಮಂತ್ರಿಗಳಿಗೆ ರಾಜ್ಯದ ಮೊದಲ ಮೂಲ ಸಮಸ್ಯೆಗಳೇನು ಹುಡುಕಿ, KPCC ಸಮಸ್ಯೆ ಬಗೆಹರಿಸಿ, ಇವತ್ತು ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳು ಬಗೆಹರಿಸಿ, ಗುತ್ತಿಗೆದಾರರ ಸಮಸ್ಯೆ ಬಗೆಹರಿಸಿ, ಕೈಗಾರಿಕಾ ಅಭಿವೃದ್ಧಿ ಕೊಡಿ, ಇವತ್ತು ಸ್ಕಾಲರ್ಶಿಪ್ ಕೊಡಿ. ಸ್ಕಾಲರ್ಶಿಪ್ ಇಲ್ಲ, ಇವತ್ತು STPU ಏನು ಅನುದಾನ ತಗೊಂಡೋಗ್ಬಿಟ್ಟು ಇವತ್ತು ನೀವು ಗ್ಯಾರಂಟಿ ಯೂಸ್ ಮಾಡೋ ಸ್ಕಾಲರ್ಶಿಪ್ ಕೊಡಕ್ಕಾಗ್ತಾ ಇಲ್ಲ. ಅವ್ರ ಪರಿಸ್ಥಿತಿ ಏನು ಅದನ್ನ ನೋಡಿ. ಕನ್ನಡ ಅಭಿವೃದ್ಧಿ ಮಾಡಿ, ಕನ್ನಡಕ್ಕೆ ನೀವು ಒತ್ತು ಕೊಡಿ, ಅಭಿವೃದ್ಧಿ ಮಾಡಿ. ಇವತ್ತು ಏನಾಗಿದೆ, ರಾಜ್ಯದಲ್ಲಿ 2 ಲಕ್ಷ ಜನ ಬೀದಿಗೆ ಹೋರಾಟ ಮಾಡ್ತಿದ್ರೆ ಯಾಕೆ? ಕನ್ನಡ ಅಭಿವೃದ್ಧಿ ಇಲ್ಲ, ಕನ್ನಡದ ಕಡೆ ನಿಮ್ಗೆ ಗಮನ ಇಲ್ಲ. ಇವತ್ತು ಜಾಹೀರಾತು ಇಲಾಖೆ, ವಾರ್ತಾ ಇಲಾಖೆ 100 ಕೋಟಿ ಕೊಡಬೇಕಾಗಿದೆ. ನೀವು ಜಾಹೀರಾತು ಇಲಾಖೆ, ಸರ್ಕಾರದ ಜಾಹೀರಾತು ಮಾಡೋ ಅಂತ ಇಲಾಖೆಗೆ 100 ಕೋಟಿ ನೀವು ಇನ್ನೂ ಅನುದಾನ ಕೊಡೋಕ್ಕಾಗಲಿಲ್ಲ. ಜಾಹೀರಾತುಗಳು ಹೋಗ್ತಾ ಇಲ್ಲ. ಇವತ್ತೇನು BBMPಗಳು, ನಿಮ್ಗೆ ಟಾರ್ಗೆಟ್ ನೋಡಿ, ಅವ್ರಿಗೆಲ್ಲ ಟಾರ್ಗೆಟ್ BBMP 7 ವಿಭಾಗ ಮಾಡ್ಬೇಕಂತ. ಯಾವ ಸಾಧನೆ?
7 BBMP 7 ಭಾಗಗಳು ಮಾಡ್ಬೇಕಂತ ಬರ್ತಾ ಇದ್ದಾರೆ. ಹೊಡಿಬೇಕು ಕೆಂಪೇಗೌಡರು ಕಟ್ಟಿದಂತ ನಾಡ್ನ ಬೆಂಗಳೂರು ಭಾಗಗಳು ದಕ್ಷಿಣ ಹೊಡಿಬೇಕಂತ. ಸತ್ತೋಯ್ತು. ಇವ್ರದ್ದು ಮೇಕೆದಾಟು ಯೋಜನೆ ಆಯಿತು. ಮೇಕೆದಾಟದ ಯೋಜನೆ ಏನು ಮಾಡಿದ್ರು, ಏನ್ ಕೈಗೊಂಡರು? ಉದ್ಯೋಗ ಸೃಷ್ಟಿ ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಇವತ್ತು ಏನು ಶಿಕ್ಷಣ ಯಾಕೆ ಒತ್ತು ಕೊಡ್ತಾ ಇಲ್ಲ? ಯಾಕೆ ಇವತ್ತು ಯೂನಿವರ್ಸಿಟಿ ಟಾರ್ಗೆಟ್ ಮೇಕೆದಾಟಲ್ಲ ಅವ್ರ ಮೇಲೆ ಇವ್ರು ನಿಮ್ಮ ಮೇಲೆ ಅವ್ರು ಅಲ್ಲ, DPR ಅಲ್ಲ, ಅಡಿಯಲ್ಲಿ ಕೇಳ್ತಾರೆ. ಯಾರಿದ್ದಾರೆ? ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರಲ್ಲ ಮೇಡಮ್, ಅದು ಸಾಯಿಸೇ ಬಿಟ್ರಲ್ಲ. ಅಲ್ಲ, ಇವತ್ತು ತಮಿಳುನಾಡಲ್ಲಿ ಯಾರಿದ್ದಾರೆ ಮುಖ್ಯಮಂತ್ರಿಗಳು? ರಾಹುಲ್ ಗಾಂಧಿ ಸ್ನೇಹಿತರು, DK ಶಿವಕುಮಾರ್ ಸ್ನೇಹಿತರು. ಯಾಕಂದ್ರೆ ಅವ್ರು ಮಾತಾಡೋ Approval ಕೇಂದ್ರ ಕೊಡ್ಬೇಕು. ಆದ್ರೆ ಆಮೇಲೆ ಇವತ್ತು ಏನು ಉದ್ಯೋಗ ಸೃಷ್ಟಿ ಮಾಡಕ್ಕಾಗ್ತಾ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡಬಾರ್ದು ಇವರು, ಉದ್ಯೋಗ ಕೊಡಬಾರ್ದು. ಇವತ್ತು 2 ಲಕ್ಷ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಉದ್ಯೋಗ ಕೊಡಕ್ಕಾಗ್ತಾ ಇಲ್ಲ. ಅವರು ಇಂಥ ಜ್ವಲಂತ ಸಮಸ್ಯೆಗಳು ಇಟ್ಕೊಂಡು ಇವತ್ತು ನೀವು ಕೆಂಪೇಗೌಡರು 7 ಭಾಗ ಮಾಡ್ತೀನಿ, ಮತ್ತೆ ನಾನು ಏನು ಒಂದು ಈ ಟೆಂಪಲ್ ರನ್ಗಳು CM ಕುರ್ಚಿ ನಾನು ಬಿಡೋದೇ ಇಲ್ಲ. ಇವತ್ತು ಅವ್ರದೇ ಆದ ಎಲ್ಲ ಶಾಸಕರು ಮಾತಾಡ್ತಾ ಇದ್ದಾರೆ. ಇವತ್ತು 2028 ನಾವು ಇರ್ತೀವಿ ಅಂತ ಬರೇ ಇವರು ಧರ್ಮದ ಮತ್ತೆ ಜಾತಿಗಳ ಮಧ್ಯೆ ಹೋಗ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಕಡೆ ಶೂನ್ಯ ಆಗೋಗಿದೆ. ಅನುದಾನ ಕೊಡಿ ಸ್ವಾಮಿ, ಫಸ್ಟ್ ಕ್ಷೇತ್ರಕ್ಕೆ ಅನುದಾನ ಕೊಡಿ. 224 ಕ್ಷೇತ್ರದ ಅನುದಾನ ಕೊಟ್ಟು 224 ಕ್ಷೇತ್ರನು ನಿಮ್ ಕೈಲಿರುವಂತದ್ದು. ನೀವೇ ಅದಕ್ಕೆ CM ರಾಜ್ಯದ CM ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿ. ಅದ್ರ ಬಗ್ಗೆ ಮೊದಲು ನೀವು ಕ್ರಮ ತಗೊಳ್ಳಿ. ನಾವು ಯಾವುದೇ ಧರ್ಮ ವಿರೋಧಿಗಳಲ್ಲ, ಯಾವುದೇ ಮೀಸಲಾತಿ ವಿರೋಧಿಗಳಲ್ಲ. ಅಭಿವೃದ್ಧಿ ಮಾಡಿ, ಮೊದಲು ಅಭಿವೃದ್ಧಿ ಕೊಡಿ, ಮೂಲ ಸೌಕರ್ಯಗಳು ಕೊಡಿ ರಾಜ್ಯಕ್ಕೆ. ಈ ರಾಜ್ಯದ ಪರಿಸ್ಥಿತಿ ಏನಂದ್ರೆ ಇವತ್ತು ಆರ್ಥಿಕ ಸ್ಥಿತಿ ಸಂಪೂರ್ಣ ಹದಗೆಟ್ಟಿದೆ. ಅದನ್ನ ಫಸ್ಟ್ ಡಿರೈಲ್ ಆಗಿರೋದನ್ನ ರೈಲ್ ಮತ್ತೆ ಟ್ರ್ಯಾಕ್ ತಗೊಬಂದ್ರೆ ಸಾಕಾಗಿದೆ. ಮೇನ್ ಅದು ಇಂಪಾರ್ಟೆಂಟ್. ಇವರ ಏನು ಈ ಫ್ರೀ ಬೀಸ್ಗಳಿದೆ ಇವರು ಅನೌನ್ಸ್ ಮಾಡಿರೋದನ್ನ ಅದನ್ನು ಕರೆಕ್ಟ್ ಆಗಿ ಒಂದು ಟ್ರ್ಯಾಕ್ ತರಲಿ. ಫಸ್ಟ್ ಜನರ ಮಧ್ಯೆ ವಿಷ ಬಿತ್ತೋದನ್ನ ಸ್ಟಾಪ್ ಮಾಡಿ, ಮೀಸಲಾತಿಗಳ ಒಳ ಜಗಳ ಫಸ್ಟ್ ಹಂಗಿದ್ರೆ ಈ ಒಳ ಮೀಸಲಾತಿ ಜಾರಿ ಮಾಡಿ. SC-ಗಳದ್ದು ST-ಗಳದ್ದು ಅವ್ರದ್ದು ಒಳ ಮೀಸಲಾತಿ ರಿಪೋರ್ಟ್ ಬಂದು ನಿಮ್ಗೆ ಎಷ್ಟು ದಿವಸ ಆಯ್ತು ಅದನ್ನ ಮಾಡಿ. 90 days ಅದನ್ನ ಮಾಡೋದ್ ಬಿಟ್ಬಿಟ್ಟು ಬೇರೆ ಯಾವ್ದಾವ್ದೋ ನೀವು ಇರ್ರಿಲೆವೆಂಟ್ ಥಿಂಗ್ಸ್ ನ ಮೇಲ್ ತಗೊಂಡು ಅಂದ್ರೆ ಜನರಲ್ ಈ ತರ ಡಿಬೇಟ್ ಕ್ರಿಯೇಟ್ ಮಾಡ್ಬೇಕು ಅಷ್ಟೇ. ಅವ್ರಿಗೆ ಡೈವರ್ಷನ್ ಸ್ಟ್ರಾಟಜಿ ಮರಿಬೇಕು. ಜನ 5 ವರ್ಷ ಇವ್ರು ಕೂರ್ಬೇಕು, ಜನ ಮರಿಬೇಕಷ್ಟೇ. ಜನಾಂಗೀಯ ಸಮಸ್ಯೆಗಳ ತರದನ್ನ ಬಿಟ್ಟು ಜನರನ್ನ ಒಂದು ಮಾಡಿ ಸಂವಿಧಾನದ ಆಶಯ ಪ್ರಕಾರ ಎಲ್ರಿಗೂ ಸೌಲಭ್ಯ, ಎಲ್ರಿಗೂ ಹಕ್ಕುಗಳನ್ನ ಕೊಟ್ಕೊಂಡು ಮುಂದಕ್ಕೆ ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ. ರೈಟ್. ದಿಲೀಪ್ ಅವರು, ನಾಗೇಂದ್ರ ಅವರು, ದಿನೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು 4% ಈಗ ಮುಸ್ಲಿಮರು ಕೇಳಿದಂಥ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದಕ್ಕೆ BJP JDS ಸೇರಿದಂತೆ AAP ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, ಸಕಾರಣಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.